दक्षिणामूर्तिसारम्भां शङ्कराचार्यमध्यमां रमणाचार्यपर्यन्तां वन्दे गुरुपरम्परां वन्दे गुरुपरम्परां वन्दे गुरुपरम्परां शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये आङ्गिकं भुवनं यस्य वाचिकं सर्ववाग्मयम् आहार्यं चन्द्रतारादि तं नमः सात्विकं शिवम् अरुणाचलरूपेण परिणाममुपागतं तेजोमयं परं ब्रह्म ज्ञानाय मम जायताम् गुरुर्ब्रह्मा गुरुर्विष्णु गुरुदेवो महेश्वरः गुरुर्साक्षात् परब्रह्म तस्मै श्री गुरवे नमः। ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಮೊದಲಿಗೆ ಇಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೂ ಆಧ್ಯಾತ್ಮಿಕ ಸಹೃದಯರಿಗೂ ನನ್ನ ವಂದನೆಗಳು. ಮೆಡಿಟೇಷನ್ ಮತ್ತು ಸ್ಟಡಿ ಸರ್ಕಲ್ನ ಪರವಾಗಿ ಪ್ರತಿ ವಾರದ ಸತ್ಸಂಗಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾನು ಗುರುಭಕ್ತಿ ಎಂಬ ವಿಷಯದ ಬಗೆಗೆ ನನಗೆ ತಿಳಿದಿರುವಂತಹ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಹಾಗೆ ಭಗವಾನ್ ಶ್ರೀರಮಣ ಮಹರ್ಷಿಗಳ ಜೀವನ ಮತ್ತು ಉಪದೇಶಗಳ ಬಗ್ಗೆನೂ ನನಗೆ ತಿಳಿದಿರುವಂತಹ ಕೆಲವು ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಗುರುಭಕ್ತಿ ಅನ್ನೋ ವಿಷಯದ ಬಗ್ಗೆ ಮಾತಾಡೋಕೆ ಮೊದಲು ಗುರು ಅಂದರೆ ಯಾರು, ನಮ್ಮ ಜೀವನದಲ್ಲಿ ಗುರುಗಳ ಪಾತ್ರ ಏನು, ನಮಗೆ ಗುರುಗಳ ಅವಶ್ಯಕತೆ ಇದೆಯಾ ಅನ್ನೋ ಕೆಲವು ಪ್ರಶ್ನೆಗಳು. ಗುರುಗಳ ಅವಶ್ಯಕತೆ ಖಂಡಿತ ನಮ್ಮೆಲ್ಲರಿಗೂ ಇದೆ. ಅದೇನಾದರೂ ಇಲ್ಲ ಅಂದಿದ್ರೆ ನಾವಿವತ್ತು ಹೀಗೆ ಇಷ್ಟರ ಮಟ್ಟಿಗೆ ಹೇಗೆಲ್ಲ ಇದ್ದೀವೋ ಅದು ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅವರ ಅನುಗ್ರಹ ಮಾತ್ರದಿಂದಲೇ ಪ್ರತಿಯೊಂದು ಸಾಧ್ಯ. ಆದ್ರೆ ಗುರುಗಳು ಅಂದ್ರೆ ಯಾರು? ನಮ್ಗೆಲ್ಲ ಸಣ್ಣ ವಯಸ್ಸಲ್ಲಿ ಹೇಳ್ಕೊಟ್ಟಿರ್ತಾರಲ್ವಾ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಕರೆಕ್ಟ್, ತಾಯಿನೇ ಗುರು. ನಮ್ಗೆಲ್ಲರಿಗೂ ತಾಯಿನೇ ಗುರು. ಕರೆಕ್ಟಪ್ಪ, ಇದೇ ಕರೆಕ್ಟ್ ಆನ್ಸರು. ನಂಬೋ ಅಷ್ಟರಲ್ಲಿ ಸ್ಕೂಲ್ಗೆ ಹಾಕ್ತಾರೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಗುರು ಅಂತ ಹೇಳಿರ್ತಾರೆ, ನಮ್ಮ ತಲೆಯಲ್ಲಿ ತುಂಬಿಸಿರ್ತಾರೆ. ಇದೇ ಅಂತ ನಂಬಿ ಸರಿಯಾದ ಮಾರ್ಗದಲ್ಲಿ ಇದೀವಿ ಅನ್ನೋಷ್ಟೊತ್ತಿಗೆ ಸ್ಕೂಲಿಗೆ ಸೇರಿಸ್ತಾರೆ. ಸ್ಕೂಲ್ಗೆ ಹೋಗಿದ ತಕ್ಷಣ ಫುಲ್ಲು ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಟೀಚರು. ಕನ್ನಡಕ್ಕೆ, ಇಂಗ್ಲೀಷು, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ, ಇಷ್ಟಲ್ಲದೆ ಕಂಪ್ಯೂಟರ್ ಟೀಚರು, ಡಾನ್ಸ್ ಟೀಚರು, ಮ್ಯೂಸಿಕ್ ಟೀಚರು, ಸ್ವಿಮ್ಮಿಂಗ್ ಟೀಚರು, ಅಷ್ಟೊಂದು ಗುರುಗಳು. ಯಾರು ನಮಗೆ ಪರ್ಫೆಕ್ಟ್ ಗುರುಗಳು? ಗುರು ಪೂರ್ಣಿಮೆ ಮತ್ತೆ ಟೀಚರ್ಸ್ ಡೇ ಬಂದ್ಬಿಟ್ರೆ ವಿಶ್ ಮಾಡೋಣ ಅಂತ ಹೇಳಿದ್ರೆ ಈ ಲಿಸ್ಟು ಎಷ್ಟು ಉದ್ದಕ್ಕೆ ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಯ್ಯೋ ಇಷ್ಟೆಲ್ಲ ವಿಶ್ ಮಾಡಿದೆ, ಆ ಗುರುಗೂ ವಿಶ್ ಮಾಡೋದೇ ಮರ್ತದೆ. ಆ ಟೀಚರ್ಸ್ಗೆ ನಾನು ಗಿಫ್ಟೇ ಕಳಿಸ್ಲಿಲ್ಲ, ಒಂದು ನಮಸ್ಕಾರನೂ ಹಾಕ್ಲಿಲ್ಲ ಅಂತ ಅನಿಸ್ತಾ ಇರುತ್ತೆ. ಅಷ್ಟಿದೆ, ಅಷ್ಟು ಗುರುಗಳು ನಮ್ಮ ಜೀವನದಲ್ಲಿ ಉದ್ದಕ್ಕೂ. ಸರಿ, ಇದೆಲ್ಲ ಸ್ಕೂಲು ಕಾಲೇಜ್ ಲೈಫಲ್ಲಿ ಟೀಚರ್ಸು ಒಂದೊಂದು ಸಬ್ಜೆಕ್ಟಿಗೆ ಬರ್ತಾರೆ, ಹೇಳ್ಕೊಡ್ತಾರೆ, ಸರಿ, ಅವರೆಲ್ಲರೂ ಗುರುಗಳೇ, ಒಪ್ಕೊಂಡಾಯ್ತು. ಇನ್ನು ಕಾಲೇಜು ಅಥವಾ ಸ್ವಲ್ಪ ಇನ್ನು ಕೆಲಸ ಆ ಥರ ಏಜ್ ಬಂದಾಗ ಬೇರೆ ಥರನೇ ಹೇಳ್ತಾರೆ. ಗುರುಬಲ ಇಲ್ಲ. ಮದುವೆ ವಯಸ್ಸು ಬಂದರೆ ಗುರುಬಲ ಇದೆ. ನಿಮಗೆ ಗುರುಬಲ ಇಲ್ಲ, ನಿಮಗೆ ಗುರು 4ನೇ ಮನೇಲಿದ್ದಾನೆ. ನಿಮ್ಮ ಗುರು 6ನೇ ಮನೇಲಿ ಇರಬೇಕಿತ್ತು, 9ನೇ ಮನೇಲಿದ್ರೆ ಕರೆಕ್ಟು, ಅವಾಗಲೇ ಎಲ್ಲ ಸರಿಯಾಗಿ ನಡೆಯೋದು. ಈ ಥರ ಇನ್ನೊಂದಷ್ಟು ಹೇಳಿ ಗುರು ಅಂತಾರೆ, ಗುರುಬಲ ಅಂತಾರೆ, ಕನ್ಫ್ಯೂಷನ್ ಸ್ಟಾರ್ಟ್.
ಸರಿ, ಇದ್ರ ಬಗ್ಗೆ ಇನ್ನೂ ಗೊಂದಲನೇ ಇದೆ, ಗೊತ್ತಾಗೇ ಇಲ್ಲ, ಏನಪ್ಪ ಮಾಡೋದು? ಏ, ನಾವೆಲ್ಲ ಇಂಟೆಲಿಜೆನ್ಸ್ ಅಲ್ವಾ? ಗುರುಗಳಂದ್ರೆ ಯಾರು ಅಂತ ತಿಳ್ಕೊಳ್ಳದೆ ಇರೋಷ್ಟು ಆ ಮೂಢರೇನಲ್ಲ ನಾವು. ಖಂಡಿತ ಗೊತ್ತಾಗ್ಬಿಡುತ್ತೆ, ನಾವೆಲ್ಲ ತುಂಬಾ ಇಂಟೆಲಿಜೆಂಟ್ ಅಲ್ವಾ? ಸೊ ಗುರುಗಳು ಯಾರಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ನಮ್ಮ ಜೀವನದಲ್ಲಿ ಗುರುಗಳು ಅಂತ ಬರಬೇಕು ಅಂದ್ರೆ ಅವ್ರ ಹೆಸರು ಮುಂಚೆ ಶ್ರೀ 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 ಮಹಾನ್ ಸ್ವಾಮಿಗಳು ಅಂತ ದೊಡ್ಡ ಹೆಸರಿರ್ಬೇಕು. ಅವರು ಗುರುಗಳು. ಅಪ್ಪ, ಸಿಕ್ಬಿಟ್ರು ನನಗೆ. ನನ್ನ ಜೀವನದಲ್ಲಿ ಶ್ರೀ 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 ಮಹಾನ್ ಸ್ವಾಮಿಗಳು ನನಗೆ ಸಿಕ್ಕಾಯ್ತು. ಅಪ್ಪ ಸಂತೋಷ. ಟಿವಿ 1, ಚಾನೆಲ್ 108, ಅದರಲ್ಲಿ ಬೆಳಗ್ಗೆ 1, ಸಂಜೆ 1, ಮಧ್ಯಾಹ್ನ 1, ರಾತ್ರಿ 1, ಒಂದಷ್ಟು ಗುರುಗಳ ಸಂದರ್ಶನ. ಯಾವ ಗುರುಗಳು ನಂಬೋದು, ಯಾರನ್ನ ಬಿಡೋದು, ಯಾರನ್ನ ನಾವು ಗುರುಗಳು ಅಂತ ಸ್ವೀಕರಿಸೋದು? ಅಷ್ಟರಲ್ಲಿ ನ್ಯೂಸ್ ಬೇರೆ, ಈ ಶ್ರೀ ಶ್ರೀ ಮಹಾನ್ ಡ್ಯಾಶ್ ಸ್ವಾಮಿಗಳು ಎಷ್ಟೋ ಮುಗ್ಧ ಭಕ್ತರನ್ನು ವಂಚಿಸಿದ್ದಾರೆ, ವಂಚಿಸಿ ನಂಬಿಸಿ ಮೋಸ ಮಾಡಿದ್ದಾರೆ. ತುಂಬಾ ಕಷ್ಟ ಅಲ್ವಾ? ಯಾರು ನಂಬೋದು, ಯಾರನ್ನ ಬಿಡೋದು? ನಾನಂತೂ ಅದಕ್ಕೆ ಆ ಗುರುಗಳನ್ನೂ ನಂಬಿಲ್ಲಪ್ಪ. ಇನ್ನು ಈ ಗುರುಗಳನ್ನ ಯಾರನ್ನ ಗುರುಗಳಾಗಿ ಸ್ವೀಕರಿಸ್ಬೇಕು ಅನ್ನೋ ಕನ್ಫ್ಯೂಷನ್ ಅಂತೂ ಹೋಗೇ ಇಲ್ಲ. ಅನ್ನುವಷ್ಟರಲ್ಲಿ ಹೀಗೆ ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ಬೇಕಾದ್ರೆ ನನ್ನ ಗೆಳತಿ ಒಬ್ರು ರಮಣ ಮಹರ್ಷಿಗಳ ಆಶ್ರಮಕ್ಕೆ ಕರ್ಕೊಂಡೋದ್ರು. ಬೇಕರಿ ಸರ್ಕಲ್ ಹತ್ರ ರಮಣ ಮಹರ್ಷಿಗಳ ಒಂದು ಧ್ಯಾನ ಮಂದಿರ ಇದೆ. ಅಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಪ್ರಶಾಂತತೆ. ಅಲ್ಲಿ ಒಂದು ದೊಡ್ಡ ಭಗವಾನರ ಭಾವಚಿತ್ರ, ಒಂದು ಅವರ ವಿಗ್ರಹ ಕೂಡ, ಭಗವಾನರ ಒಂದು ವಿಗ್ರಹ ಕೂಡ ಇದೆ. ಅದನ್ನು ನೋಡ್ತಾ ಇದ್ದಂಗೆ ನನ್ನ ಮನಸ್ಸು ಶಾಂತವಾಗೋಯ್ತು. ಯಾವ ಕನ್ಫ್ಯೂಷನ್ನು ಇಲ್ಲ. ಯಾರನ್ನ ಗುರುಗಳಾಗಿ ಸ್ವೀಕರಿಸ್ಬೇಕು, ಇವ್ರು ಯಾರು, ಈ ಗುರುಗಳ ಹೆಸರೇನು, ಊರು ಯಾವುದು, ಇವರ ಇತಿಹಾಸ ಏನು, ಅಥವಾ ಅವ್ರ ಜೀವನ ಉಪದೇಶ ಏನು, ಯಾವುದು ಕೇಳಬೇಕು ಅಂತಾನು ಅನಿಸ್ಲಿಲ್ಲ. ಆ ಥರ ನಮ್ಮೆಲ್ಲರ ಬಾಳಲ್ಲಿ ಭಗವಾನ್ ರಮಣರ ಎಂಟ್ರಿ ಆಗತ್ತೆ. ಹಾಗೆ ನನ್ನ ಬಾಳಲ್ಲೂ ನನ್ನ ಸ್ನೇಹಿತೆ ಮೂಲಕ ಭಗವಾನ್ ಶ್ರೀ ರಮಣ ಮಹರ್ಷಿಗಳ ಜೀವನದಲ್ಲಿ ನಾನು ಬಂದೆ ಅಂತ ಹೇಳ್ಬೋದು. ರಮಣಗಿಂತಲೂ ಗುರು ಉಂಟೆ, ಆ ಗುರುವಿನ ಕರುಣೆಗೆ ಮಿತಿಯುಂಟೆ. ರಮಣಗಿಂತಲೂ ಗುರು ಉಂಟೆ, ಆ ಗುರುವಿನ ಕರುಣೆಗೆ ಸಮ ಉಂಟೆ. ನನ್ನ ಜೀವನದಲ್ಲಿ ಅದೆಷ್ಟೋ ಪವಾಡಗಳು, ಅದೆಷ್ಟೋ ಅನುಭವಗಳು ನಡೆದಿದೆ. ಆ ಸಂಸ್ಥೆಗೆ ಅವತ್ತು ಎಂಟ್ರಿ ಆದಾಗಿಂದ ಭಗವಾನರ ಜೀವನ ಉಪದೇಶ ಕುರಿತ ಎಲ್ಲ ನೃತ್ಯ ರೂಪಕಗಳಲ್ಲೂ ಭಾಗವಹಿಸ್ತಾ ಇದ್ದೇನೆ. ಅದರಿಂದಾನೇ ಭಗವಾನರ ಜೀವನ ಮತ್ತು ಉಪದೇಶಗಳನ್ನ ಒಂದೊಂದು ನೃತ್ಯ ರೂಪಕದಲ್ಲೂ ಒಂದೊಂದು ಕತೆ ಮೂಲಕ ತಿಳ್ಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇದ್ದೇನೆ. ಅವರ ಸಂದೇಶವನ್ನ ಅರಿಯೋ ಪಥದಲ್ಲೇ ಮುಳುಗಿದ್ದೇನೆ. ಅದೇ ಸಂಸ್ಥೆಯಲ್ಲಿ ನನ್ನ ಜೀವನವನ್ನೂ ನಡೆಸ್ತಾ ಇದ್ದೇನೆ. ಆ ಭಗವಾನರ ಜೀವನ ಮತ್ತು ಉಪದೇಶಗಳನ್ನೇ ಎಷ್ಟೋ ಮಕ್ಕಳುಗಳಿಗೆ ಪಾಠ ಮಾಡೋದ್ರ ಮೂಲಕನೂ ಅವರ ಭಕ್ತಿಯ ಮಾರ್ಗದಲ್ಲಿ ಇದ್ದೇನೆ ಅಂತಾನೆ ಹೇಳ್ಬೇಕು. ನಾವು ಯಾಕೆ ಗುರುಗಳನ್ನ ಆರಿಸಿ ಬರ್ತೇವೆ ಅಂದ್ರೆ ಏನೇನೋ ತಪ್ಪು ಕಲ್ಪನೆ. ಇದು ಈಗಾಗ್ಲೇ ಅನ್ಕೊಂಡ್ವಲ್ಲ, ನಾವು ತಾಯಿನೇ ಗುರು, ಸರಿ ಅದು ಕರೆಕ್ಟೇ. ನಮ್ ಪಾಠ ಮಾಡಿರೋ ಟೀಚರ್ಸೇ ಗುರುಗಳು ಮುಖ್ಯ, ಅದೇನೆ ಅದು ಕರೆಕ್ಟೇ. ಅದಾದ್ಮೇಲೆ ಇನ್ನು ಅವ್ರು ಹೇಳ್ಕೊಟ್ರದ್ರ ಬಗ್ಗೆ ಒಂದಷ್ಟು ಕಾನ್ಫ್ಲಿಕ್ಟು, ಏನೋ ಇದೇನೋ ತಪ್ಪು ಅನ್ಸತ್ತೆ, ಇದೇನೋ ಸರಿ ಇಲ್ಲ, ಏನೋ ನಮ್ಗೆ ಅರ್ಥ ಆಗಿದೆ ಎಲ್ಲ ಅನ್ನೋ ಥರ ಏನೇನೋ ತಪ್ಪು ಕಲ್ಪನೆಗಳು. ಅಜ್ಞಾನದ ದಾರಿಯಲ್ಲಿ ಕತ್ಲೆ ಕಡೆಗೆ ಹೋಗ್ತಾನೇ ಇದ್ದೀವಿ. ನಮ್ಮನ್ನ ನಾವು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು ಅಂದ್ರೆ ಗುರುಗಳ ಅವಶ್ಯಕತೆ ತುಂಬಾ ಇದೆ. ಅದು ಗುರುವಿಂದ ಮಾತ್ರ ಸಾಧ್ಯ ಅಂತಾನೆ ಹೇಳ್ಬೇಕು. ಗು ಅಂದರೆ ಕತ್ಲೆ ಹಾದಿಯಲ್ಲಿ, ರು ಅಂದರೆ ಅವರನ್ನ ಬೆಳಕಿನೆಡೆಗೆ ತರುವಂತವರು. ಸೊ ಹಾಗಾಗಿ ನಮ್ಮೆಲ್ಲರ ಜೀವನದಲ್ಲಿ ಗುರುಗಳ ಅನುಗ್ರಹ ಮತ್ತು ಅವಶ್ಯಕತೆ ಬಹಳ ಅತ್ಯವಶ್ಯಕ. ಗುರುವೇ ರಮಣ ಗುರುವೇ, ಅರಸಿ ನಿನ್ನ ಬಂದಿರುವೆ, ದೀನ ನಾನು ನಿನ್ನಲ್ಲಿ ಜ್ಞಾನ ಭಿಕ್ಷೆ ನೀಡೆಂದು ಚರಣ ಕಮಲದಿ ಬೇಡಿರುವೆ.
ಆ ಸದ್ಗುರು ರಮಣರನ್ನ ಅರಸ್ತಾ ಬಂದಿದ್ದೇವೆ. ಯಾಕಂದ್ರೆ ಜ್ಞಾನ ಭಿಕ್ಷೆ ನೀಡಪ್ಪ. ಓ ಭಗವಂತ, ನಮ್ಮ ಈ ಅಜ್ಞಾನವನ್ನ, ಈ ಮೂಢತನವನ್ನ ದೂರ ಮಾಡಿಸು, ನಮ್ಮೆಲ್ಲರಿಗೂ ಜ್ಞಾನವನ್ನ ದಯಪಾಲಿಸು ಅಂತ ಅವರ ಚರಣ ಕಮಲದಲ್ಲಿ ಜ್ಞಾನ ಭಿಕ್ಷೆಯನ್ನೇ ಯಾಚಿಸ್ತಾ ಬಂದಿದ್ದೇವೆ. ಇನ್ನು ಗುರುಗಳು ನಮಗೆ ಸಿಕ್ಕಿದ್ದಾಯ್ತು. ಇನ್ನು ಅವ್ರು ಹೇಳಿರೋ ಎಲ್ಲಾ ವಿಷಯಗಳನ್ನ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪಾಲಿಸ್ತೀವಿ ಅನ್ನೋದು ತುಂಬಾ ಮುಖ್ಯ. ಮೊದಲೆಲ್ಲ ಗುರುಕುಲ ಇತ್ತು. ಅದರಲ್ಲಿ ಗುರುಗಳು ಏನ್ ಹೇಳ್ತಾರೋ, ಹೇಗೆ ಹೇಳ್ತಾರೋ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ರು. ಮನೆ ಬಿಟ್ಟು ಗುರುಕುಲದಲ್ಲೇ ವಾಸ ಮಾಡ್ತಾ ಇದ್ರು. ಕೆಳಗ್ ಮಲಗೋದು, ಅವರದೇ ಸಪ್ರೇಟ್ ತಟ್ಟೆನಲ್ಲಿ ಊಟ ಮಾಡೋದು, ಏನೋ ಎಲ್ಲ ಕಠಿಣ ಶ್ರಮಗಳನ್ನ ಪಾಲಿಸ್ತಾ ಇದ್ರು. ಗುರುಗಳಿಗೆ ಅಂದ್ರೆ ಒಂದು ಶ್ರದ್ಧೆ ಭಕ್ತಿ ಎಲ್ಲ ತುಂಬಾ ಅತಿಯಾಗಿತ್ತು. ಈಗ ಗುರುಗಳ ಕ್ಲಾಸ್ ರೂಮ್ ಎಂಟ್ರಿ ಆದ್ರೇನೆ ಅವ್ರ ಗೋಳು ಇಕ್ಕೊಳ್ಳೋದು, ಅವ್ರು ಹೇಳಿದ್ದನ್ನ ಒಂದೂ ಕೇಳದೆ ಇರೋದು, ಗುರುಗೆ ತಿರುಮಂತ್ರ ನೀಡೋದು, ಗುರುಗಳು ನಾವು ಸಮಾನ ಅಂತ ಅವ್ರ ಹೆಗಲ್ ಮೇಲೆ ಕೈ ಹಾಕಿ ಸೆಲ್ಫಿ ತಗೊಳ್ಳೋದು, ಇನ್ನು ಗುರುಗಳಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು. ಹೀಗೆ ಗುರುಭಕ್ತಿ ಕಾಲಕ್ರಮೇಣವಾಗಿ ಇಳಿತಾ ಬರ್ತಾ ಇದೆ. ಯಾಕೆಂದ್ರೆ ನಾವು ಟ್ರೆಂಡಿಂಗ್ ಅಲ್ಲಿದೀವಲ್ಲ, ಅಪ್ಡೇಟೆಡ್ ವರ್ಷನ್ ಅಲ್ಲಿದೆ ನಮ್ಮ ಗುರು ಶಿಷ್ಯ ಪದ್ಧತಿ. ಗುರುಗಳು ಹೇಳಿದ ಮಾತುಗಳೆಲ್ಲ ಒಂದು ನಿಜವಲ್ಲ ಗೆಳೆಯ, ಗೂಗಲ್ ಹಳೇದು, ಈಗ ಜೆಮಿನೈ AI ಕೇಳಯ್ಯ, ಅದುವೇ ನಿಜವಯ್ಯ ಗೆಳೆಯ, AI ನಿಜವಯ್ಯ ಅನ್ನೋವರೆಗೂ ಬಂದ್ಬಿಟ್ಟಿದೀವಿ. ಗುರುಗಳು ಹೇಳಿದ ಮಾತುಗಳು ನಿಜ ಅಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಗುರುಕುಲ ಪದ್ಧತಿನಲ್ಲಿ ಒಬ್ಬ ಗುರುಗಳಿಗೆ 4-5 ಜನ ಶಿಷ್ಯರಿದ್ರು. ಎಲ್ಲರೂ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರು ಏನ್ ಹೇಳ್ಕೊಡ್ತಾರೋ ಅದನ್ನೆಲ್ಲ ಕಲಿತಾ ಇದ್ರು. ಒಬ್ರು ಸ್ವಲ್ಪ ಮಂದಗತಿಯಲ್ಲಿ ಕಲಿತಾ ಇದ್ರು. ಅದಕ್ಕೆ ಬಾಕಿ ಶಿಷ್ಯರೆಲ್ಲ ನಿಮ್ಗೇನು ಅರ್ಥ ಆಗಲ್ಲ, ನಿಮ್ಗೇನು ಬರಲ್ಲ ಅನ್ನೋ ತರ ಅವ್ರನ್ನ ಒಂಥರ ಟ್ರೀಟ್ ಮಾಡ್ತಾ ಇದ್ರು. ಸರಿ, ಆದ್ರೂ ಎಲ್ಲರೂ ಒಟ್ಟಿಗೆ ಇದ್ರು, ಮತ್ತೆಲ್ಲೂ ಹೋಗೋ ಅಂತ ಚಾನ್ಸಸ್ ಇರಲ್ಲ, ಎಸ್ಕೇಪ್ ಆಗಕ್ಕಾಗಲ್ಲ, ಗುರುಕುಲದಲ್ಲೇ ಇದ್ರು. ಪ್ರತಿದಿನ ಈ ನದಿ ದಡದಿಂದ ದಾಟಿ ಇನ್ನೊಂದು ದಡಕ್ಕೆ ಹೋಗಿ ಅಲ್ಲಿ ತಮ್ಮ ನಿತ್ಯ ಕರ್ಮಗಳನ್ನು ಅಥವಾ ಗುರುಗಳು ಹೇಳಿರೋಂಥ ಟಾಸ್ಕ್ಗಳನ್ನು ಅಲ್ಲಿ ಮಾಡಿ ಮುಗಿಸ್ಬಿಟ್ಟು ಮತ್ತೆ ಇಲ್ಲಿಗೆ ಬರ್ತಾ ಇದ್ರು. ಹೀಗಿರ್ಬೇಕಾದ್ರೆ ಒಂದಿನ ಈ ಕಡೆ ದಡದಲ್ಲಿ ಗುರುಗಳಿದ್ದಾರೆ, ಶಿಷ್ಯರೆಲ್ಲ ನದಿ ದಾಟಿ ಆ ಕಡೆ ದಡಕ್ಕೆ ಹೋಗಿದ್ದಾರೆ. ಇಲ್ಲಿ ಏನೋ ಒಂದು ಸಂಕಟ, ಗುರುಗಳಿಗೆ ಏನೋ ಒಂದು ನಡೆದಿದೆ, ಅವರು ಜೋರಾಗಿ ಕಿರಿಸ್ತಾ ಇದ್ದಾರೆ. ಅಲ್ಲಿರೋ ಎಲ್ಲಾ ಶಿಷ್ಯರಿಗೂ ಯಾರಿಗೂ ಅದು ಕೇಳಿಸ್ತಾ ಇಲ್ಲ. ಕೇಳಿಸಿದ್ರು, ಏನೋ ನಮ್ದೇ ಸುಮ್ಮನೆ ತಪ್ಪು ಕಲ್ಪನೆ, ಹಿಂಗೆಲ್ಲ ಏನಾಗಿರಲ್ಲ. ಒಬ್ಬ ಶಿಷ್ಯನಿಗೆ ಮಾತ್ರ ಇಲ್ಲ, ಗುರುಗಳಿಗೆ ಏನೋ ಆಗಿದೆ, ಏನೋ ಸಂಕಟದಲ್ಲಿದ್ದಾರೆ, ನಾನು ಹೋಗ್ಲೇಬೇಕು ಅಂತ. ಅಷ್ಟು ಬೇಗ ಗುರು ಕರೆದ ತಕ್ಷಣ ಹೋಗಕ್ಕಾಗತ್ತಾ? ನದಿ ದಾಟ್ಕೊಂಡು ಹೋಗ್ಬೇಕು. ಇವನಬ್ಬ ಸುಮ್ಮನೆ ಏನಾದ್ರೂ ಹೇಳಿದ್ರೆ ಸುಮ್ಮನೆ ಹೋಗ್ಬಿಡ್ಬೇಕು ಅಂತ ಇದ್ದಾನೆ ಅಷ್ಟೊತ್ತಿಗೆ ಅಂತ ಬಾಕಿಯವರೆಲ್ಲ ಇದ್ ಮಾಡ್ತಾ ಇದ್ದಾರೆ. ಅವ್ನಿಗೆ ಹೋಗಕ್ ಆಗ್ತಾ ಇಲ್ಲ, ಹೋಗಕ್ ಬಿಡ್ತಾ ಇಲ್ಲ ಇವರು. ಯಾರ ಮಾತು ಕೇಳಲಿಲ್ಲ. ಗುರುಗಳು ಕರೀತಾ ಇದ್ದಾರೆ, ನನಗೆ ಕೇಳಿಸ್ತಾ ಇದೆ, ಅವ್ರು ಏನೋ ಸಂಕಟದಲ್ಲಿದ್ದಾರೆ, ನಾನು ಹೋಗ್ಬೇಕು. ಸೀದಾ ನದಿನ ಮೇಲೆ ನಡ್ಕೊಂಡು ಬಂದೇ ಬಿಡ್ತಾರೆ. ಈಜ್ಕೊಂಡಲ್ಲ, ನದಿ ಮೇಲೆ ನಡ್ಕೊಂಡು ಬಂದೇ ಬಿಡ್ತಾರೆ. ಗುರುಗಳ ಹತ್ರ ಬರ್ತಾರೆ, ಅವ್ರ ಸಂಕಟಕ್ಕೆ ನೆರವಾಗ್ತಾರೆ. ಅವ್ರ ನದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಒಂದೊಂದು ಹೆಜ್ಜೆಗೂ ಒಂದೊಂದು ಪದ್ಮಗಳು, ಒಂದೊಂದು ತಾವರೆ ಅರಳಿದೆ. ಗುರುಗಳು ಆ ಶಿಷ್ಯನ ಭಕ್ತಿಯನ್ನ ಮೆಚ್ಚಿ, ನೋಡಿ ಇದು ಗುರುಭಕ್ತಿ, ಏನೇ ಇದ್ರೂ ಅವ್ರು ಹೇಳಿರೋದನ್ನ ಪಾಲಿಸ್ಬೇಕು, ಅವ್ರ ಸಂಕಟದಲ್ಲಿದ್ದಾರ ಅವ್ರಿಗೆ ನೆರವಾಗ್ಬೇಕು. ಹಾಗಿರುವಾಗ ಆ ಶಿಷ್ಯನಿಗೆ ಅವತ್ತಿಂದ ಪದ್ಮಪಾದ ಅನ್ನೋ ಹೆಸರಾಗತ್ತೆ. ಗುರುಭಕ್ತಿ ಹೇಗಿರ್ಬೇಕು ಅಂದ್ರೆ ಶಂಕರರು ಹೇಳ್ತಾರೆ, ಶರೀರಂ ಸುರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ ಮನಶ್ಚಿನ್ನ ಲಗ್ನಂ ಗುರೋರಂಗ್ರಿಪದ್ಮೆ ತತಕ್ಕಿಂ 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 ತತಕ್ಕಿಂ.
ಪಾದ ಸೇವನೆನೇ ಇಲ್ಲದೆ ಇರೋ ಜ್ಞಾನ ಅಂದ್ರೆ ಸುಂದರ ಶರೀರ, ಉತ್ತಮ ಪತ್ನಿ, ಮೇರು ಪರ್ವತದಂತಹ ಸಂಪತ್ತು, ಎಲ್ಲ ಕೀರ್ತಿ ಇದ್ರೂ ಗುರುಪಾದದಲ್ಲಿ ಮನಸ್ಸು ನಿಲ್ಲಿಲ್ಲ ಅಂದ್ರೆ ಇನ್ನೇನು ಫಲ? ಈ ಜೀವನ ಗುರುಪಾದದಲ್ಲಿ ನಿಲ್ಲಲಿಲ್ಲ ಅಂದ್ರೆ ಇನ್ನೇನು ಫಲ? ಭೋಗ ಜೀವನ, ಪತ್ನಿ, ಮಕ್ಕಳು, ಮನೆ, ಬಂಧು ಮಿತ್ರರು ಎಲ್ಲ ಇದ್ರೂ ಗುರುಪಾದದಲ್ಲಿ ಈ ಜೀವನ ಅಥವಾ ಈ ಮನಸ್ಸು ನೆಲೆಸಲಿಲ್ಲ ಅಂದ್ರೆ ಏನು ಫಲ? ಇನ್ನು ವಿದ್ವತ್ತು, ವೇದ ಶಾಸ್ತ್ರಗಳು ಎಲ್ಲವನ್ನೂ ಬಲ್ಲವನಾಗಿರ್ತಾನೆ. ಕಾವ್ಯ, ಗದ್ಯ, ಪದ್ಯಗಳು ಎಲ್ಲವನ್ನು ರಚಿಸುವ ಕವಿಯಾದರೂ ಈ ಗುರುವಿನ ಪಾದದಲ್ಲಿ ಈ ಮನಸ್ಸು ನಿಲ್ಲಿಲ್ಲ ಅಂದ್ರೆ ಏನು ಫಲ? ಇನ್ನು ಪ್ರಸಿದ್ಧಿ, ವಿದೇಶಗಳಲ್ಲೂ ಗೌರವಿಸಲ್ಪಟ್ಟು ಸ್ವದೇಶದಲ್ಲೂ ಧನ್ಯನಾಗಿ ಸದಾಚಾರ ಸಂಪನ್ನನಾಗಿ ಗುರುವಿನ ಪಾದದಲ್ಲಿ ಮನಸ್ಸು ನೆಲೆಸಲಿಲ್ಲ ಅಂದ್ರೆ ಯಾವ ಸುಖ? ಏನು ಫಲ? ವೈರಾಗ್ಯ, ಇನ್ನು ವೈರಾಗ್ಯ, ಯೋಗ, ಭೋಗ, ಅಶ್ವ, ರಾಜ ಪದವಿ, ಪತ್ನಿ, ಸಂಪತ್ತು ಇದ್ಯಾವುದೂ ಬೇಡ, ಯಾವುದ್ರ ಮೇಲೆ ಆಸಕ್ತಿನೂ ಇಲ್ಲ, ವೈರಾಗ್ಯವೇ ಅಂತ ಇದ್ರೂ ಗುರುವಿನ ಪಾದದಲ್ಲಿ ಈ ಮನಸ್ಸು ನೆಲೆಸಲಿಲ್ಲ ಅಂದ್ರೆ ಏನು ಫಲ? ಪ್ರಪಂಚ ತ್ಯಾಗ, ಕಾಡಿನಲ್ಲಿ ವಾಸ ಮಾಡ್ತೀನಿ, ಈ ಮನೆ ಮಠ ಯಾವುದೂ ಬೇಡ, ದೇಹದ ಮೇಲೂ ಆಸಕ್ತಿ ಇಲ್ಲ, ಜೀವನದಲ್ಲಿ ನನಗೇನೂ ಬೇಡ ಅಂತ ತ್ಯಾಗ ಮಾಡಿ ಹೋದಾಗ್ಲೂ ನಮ್ಮ ಮನಸ್ಸು ಆ ಗುರುವಿನ ಪಾದದಲ್ಲಿ ನೆಲೆಸಲಿಲ್ಲ ಅಂದ್ರೆ ಏನು ಫಲ? ಗುರುವಿನ ಶರಣಾಗತಿ ನಮ್ಮನ್ನ ಭೌತಿಕ ಸುಖಕ್ಕಿಂತ ಮಿಗಿಲಾಗಿ ಜ್ಞಾನ ಮತ್ತು ಮುಕ್ತಿಯನ್ನು ನೀಡುತ್ತೆ. ಆಗಿರ್ಬೇಕು ನಮ್ಮ ಗುರುಭಕ್ತಿ. ಗುರುಭಕ್ತಿ ನಾವು ಅವರಲ್ಲಿ ಸಂಪೂರ್ಣ ಶರಣಾಗಿರಬೇಕು. ಕಬೀರರು ಹೇಳ್ತಾರೆ, ಅವರು ದೋಹೆನಲ್ಲಿ, ಗುರು ಗೋವಿಂದ್ ದೋವು ಕಡೆ ಕಾಕೆ ಲಾಗು ಪಾಯೆ, ಬಲಿಹಾರಿ ಗುರು ಅಪ್ನಿ ಗೋವಿಂದ್ ದಿಯೋ ಬತಾಯೆ. ನನ್ನ ಗುರು ಮತ್ತು ಗೋವಿಂದ ಇಬ್ರೂ ಇದ್ದಾರೆ, ಇಬ್ರು ಒಟ್ಟಿಗೆ ಬಂದಿದ್ದಾರೆ, ಯಾರು ನಮಸ್ಕರಿಸ್ಲಿ? ಹಾ, ಗುರುಗಳಿಗೆ ನನ್ನ ನಮಸ್ಕಾರ. ಯಾಕಂದ್ರೆ ಆ ಗೋವಿಂದನ ಸಾಕ್ಷಾತ್ಕಾರ ಮಾಡಕ್ಕೆ ನನಗೆ ಗುರುವಿನೇ ದಾರಿ ತೋರಿಸಿದ್ದು, ಸನ್ಮಾರ್ಗದಲ್ಲಿ ಕರ್ಕೊಂಡೋಗಿದ್ದು, ಸತ್ಪಥದಲ್ಲಿ ಚಲಿಸುವಂತೆ ಮಾಡಿದ್ದು. ಹಾಗಾಗಿ ಗುರುಗೆ ನನ್ನ ಮೊದಲನೇ ನಮಸ್ಕಾರ. ಗುರುಗಳ ಪಾತ್ರ ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನು ನಾವು ಗುರುಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಜಡ್ಜ್ಮೆಂಟ್ ಬೇರೆ ನಮ್ಗೆ. ಯಾರನ್ನ ಗುರುಗಳಾಗಿ ತಗೋಬಹುದು, ಇವ್ರಿಗೆ ಗೊತ್ತಿದ್ಯಾ ಎಲ್ಲ, ನಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಗುರುಗೆಲ್ಲ ಗೊತ್ತಿದ್ಯಾ, ಜ್ಞಾನ ಬಂದಿದ್ಯಾ, ಯಾಕೆ ಇವ್ರು ಹಿಂಗಿದ್ದಾರೆ, ಏನ್ ಮಾಡ್ತಾರೆ ಅನ್ನೋ ಹುಚ್ಚು ಕಲ್ಪನೆಗಳು. ಮನಸ್ಸು ಅಷ್ಟು ಚಂಚಲ, ಏನೇನೋ ಯೋಚನೆಗಳು, ಇಂತರ ಬೇಡದೇ ಇರೋದು ಎಲ್ಲಾ ಯೋಚನೆಗಳನ್ನು ಮಾಡಕ್ ರೆಡಿ ಇರುತ್ತೆ. ಹೀಗಿರ್ಬೇಕಾದ್ರೆ ನಮಗ್ ಮಾತ್ರ ಅಲ್ಲ, ಆಗ್ಲೇನೆ ಬ್ರಹ್ಮನ ಮಾನಸ ಪುತ್ರರು, 4 ಜನ ಮಾನಸ ಪುತ್ರರು ಎಲ್ಲ ವಿದ್ಯೆಗಳನ್ನು ಕಲಿತಾರೆ. ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಎಲ್ಲ ವಿದ್ಯೆಗಳನ್ನು ಕಲಿತು ಅವ್ರ 4 ಜನಕ್ಕೆ ಈ ವಿದ್ಯೆಗಳು ಅಷ್ಟೇ ಸಾಲದು, ಯಾಕೋ ಒಂಥರ ಸೀಮಿತ ಆಗ್ಬಿಟ್ಟಿದೀವಿ ಅನ್ಸತ್ತೆ, ನಾವ್ ಇನ್ನೇನನ್ನೋ ಕಲಿಬೇಕು, ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಆತ್ಮವಿದ್ಯೆ, ಇದನ್ನ ಕಲಿಬೇಕು, ಆದ್ರೆ ಅದನ್ನ ಯಾರು ಹೇಳ್ಕೊಡ್ತಾರೆ ಅಂತ ಹುಡುಕಾಟಕ್ಕೆ ತೊಡಗ್ತಾರೆ. ಆ ಹುಡುಕಾಟದಲ್ಲಿ ಅವರೆಲ್ಲ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮನ ಹತ್ರ ಹೋದಾಗ ಬ್ರಹ್ಮ ಸರಸ್ವತಿಯ ಜೊತೆ ವೀಣೆ ನಾದವನ್ನ ಕೇಳ್ತಾ ತಲ್ಲೀನನಾಗಿರ್ತಾರೆ. ಇದೇನಿದು, ಇವ್ರಿಗೆ ವೀಣೆ ನಾದದಲ್ಲಿ ತಲ್ಲೀನನಾಗ್ಬಿಟ್ಟಿದ್ದಾರೆ, ನಾವ್ ಇವಾಗ ಹೋಗಿ ಕೇಳಿದ್ರೆ ಹೇಳ್ತಾರ, ಆತ್ಮವಿದ್ಯೆ ಇವ್ರು ನಮ್ಗೆ ಹೇಳ್ಕೊಡ್ಬೋದಾ, ಅಥವಾ ಇವರಿಂದ ಸಾಧ್ಯ ಇಲ್ವಾ, ಬೇಡ ನಾವು ಬೇರೆ ಕಡೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಅಲ್ಲಿಂದ ಹೊರಟು ವಿಷ್ಣು ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ವಿಷ್ಣು ಕ್ಷೀರಸಾಗರದಲ್ಲಿ ಶಯನದ ಮೇಲೆ ಶಯನದಲ್ಲಿ ಆರಾಮಾಗಿ ಮಲಗಿರ್ತಾರೆ. ಲಕ್ಷ್ಮಿ ಕಾಲು ಒತ್ತುತ್ತಾ ಇದ್ದಾರೆ.
ಈ 4 ಜನ ಮಾನಸ ಪುತ್ರರಿಗೆ ಮತ್ತೆ ಕನ್ಫ್ಯೂಷನ್. ಓ, ಇವರು ಧ್ಯಾನದಲ್ಲಿದ್ದಾರೆ, ಇವ್ರು ಹೇಳ್ಕೊಡ್ತಾರಾ ಆತ್ಮವಿದ್ಯೆ ನಮ್ಗೆ ಹೇಳ್ಕೊಡಕ್ಕೆ? ಇವ್ರು ಬ್ಯುಸಿ ಇದಾರಲ್ಲ ಲಕ್ಷ್ಮಿ ಜೊತೆ ಬೇರೆ, ನಾವ್ ಹೆಂಗ್ ಕೇಳೋದು? ಸರಿ, ಇಲ್ಲ ಆಗಲ್ಲ ಅನ್ಸುತ್ತೆ, ನಾವು ಶಿವನ ಹತ್ರ ಹೋಗೋಣ, ಅದೇ ಬೆಸ್ಟ್ ಐಡಿಯಾ, ಅದೇ ಕನ್ಕ್ಲೂಷನ್ ಕರೆಕ್ಟ್ ಆಗಿರುತ್ತೆ. ಅಲ್ಲಿಗೆ ಹೋಗ್ಬೇಡ. ಹೋಗ್ತಾರೆ. ಅಲ್ಲೋದ್ರೆ ಶಿವ ಮತ್ತೆ ಪಾರ್ವತಿ ಅವರು ನೃತ್ಯದಲ್ಲಿ ಮುಳುಗಿದ್ದಾರೆ. ಒಬ್ರು ಸಂಗೀತದಲ್ಲಿ, ಒಬ್ರು ಶಯನದಲ್ಲಿ, ಇನ್ನೊಬ್ರು ನೃತ್ಯದಲ್ಲಿ. ತುಂಬಾ ಬೇಸರ ಆಗ್ಬಿಡುತ್ತೆ ಇವ್ರಿಗೆ. ಏನ್ ಮಾಡೋದು? ಯಾರು ನಮ್ಗೆ ಆತ್ಮವಿದ್ಯೆಯನ್ನ ಹೇಳ್ಕೊಡೋದಿಲ್ವಾ? ನಾವು ಉನ್ನತವಾಗಿ ಏನನ್ನು ಕಲಿಯೋಕ್ಕೆ ಸಾಧ್ಯವೇ ಇಲ್ವಾ ಅಂತ ಬೇಸರದಿಂದ ಭೂಲೋಕಕ್ಕೆ ತೆರಳುತ್ತಾ ಇರ್ತಾರೆ. ಹೀಗಿರುವಾಗ ಜಗನ್ಮಾತೆ ಪಾರ್ವತಿ ಅವ್ರನ್ನ ನೋಡ್ತಾರೆ. ಓ, ಇವ್ರು 4 ಜನ ಏನನ್ನೋ ಕಲಿಯಕ್ಕೆ ಬಂದಿದ್ದಾರೆ, ಇವರಿಗೆ ಪರಮೇಶ್ವರನೇ ಪರ್ಫೆಕ್ಟ್ ಗುರು ಹೇಳ್ಕೊಡಕ್ಕೆ ಅಂತ ಹೇಳಿ, ಸ್ವಾಮಿ ನೋಡಿ, ಈ 4 ಜನ ಮಾನಸ ಪುತ್ರರು ಆತ್ಮವಿದ್ಯೆಯನ್ನು ಕಲಿಬೇಕು ಅಂತ ಬಂದಿದ್ದಾರೆ, ಆದ್ರೆ ನಿರಾಶರಾಗಿ ಇಲ್ಲಿಂದ ಹೋಗ್ತಾ ಇದ್ದಾರೆ. ದಯಮಾಡಿ ನೀವು ಅವ್ರಿಗೆ ಆತ್ಮವಿದ್ಯೆಯನ್ನ ಕರುಣಿಸ್ಬೇಕು ಅಂತಾರೆ. ಎಲ್ಲವನ್ನೂ ಬಲ್ಲ ಆ ಪರಮಾತ್ಮ ತಿಳಿಯದ ಅವನಿಗೆ ಖಂಡಿತ ಗೊತ್ತು. ಮತ್ತೆ ಪರಮೇಶ್ವರ ಆದಿ ಗುರುವಾಗಿ ದಕ್ಷಿಣಾಮೂರ್ತಿಯ ರೂಪದಲ್ಲಿ ಆ ಮಾನಸ ಪುತ್ರರಿಗೆ ಆತ್ಮವಿದ್ಯೆಯನ್ನು ಹೇಳ್ಕೊಡಕ್ಕೆ ಗುರುವಿನ ರೂಪದಲ್ಲಿ ಬರ್ತಾರೆ. ಮೌನದಲ್ಲಿ ಮಿಗಿಲಾದ ವಿದ್ಯೆ ಆತ್ಮವಿದ್ಯೆಯನ್ನ ಹೇಳ್ಕೊಡ್ತಾರೆ. ಆದ್ರೆ ನಮಗೆ ಮೌನವಾಗಿದ್ರೆ ಏನು ಇರೋ ಏನೂ ಹೇಳ್ಕೊಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಎಷ್ಟೋ ಜನ ರಮಣ ಮಹರ್ಷಿಗಳ ಆಶ್ರಮಕ್ಕೆ ರಮಣರ ಹತ್ರ ಬಂದು ಇವರೇನು ತುಂಬಾ ಲೇಜಿಯಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಗುರುಗಳು ಮಾತ್ರ ಅಲ್ಲ, ಎಲ್ಲ ಬಂದಿರೋ ಭಕ್ತರು ಸುಮ್ಮನೆ ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಇವ್ರೇನಾದ್ರು ಹೇಳ್ಕೊಡ್ತಾರಾ? ಏನು ಹೇಳ್ಕೊಡಲ್ಲ ಅನ್ಸುತ್ತೆ. ನಮ್ಗೇನು ಪ್ರಯೋಜನ ಆಗಲ್ಲ ಅನ್ಸುತ್ತೆ ಅನ್ನೋ ಮೈಂಡ್ ಬ್ಲಾಕ್ ಇಟ್ಕೊಂಡೇ ಬಂದಿದ್ರು. ಬಟ್ ಅದಾದ್ಮೇಲೆ ಕಲ್ತ್ರು ಆತ್ಮವಿದ್ಯೆನ. ಎಲ್ಲವನ್ನೂ ತಿಳಿದಿರೋ ಜಗನ್ನಾಥ ಬಿಟ್ಬಿಡ್ತಾನ? ನಮ್ಗೆ ಇವ್ರು ಹೇಳ್ಕೊಡ್ತಾರ ಆಗತ್ತಾ ಅನ್ನೋ ಅಹಂಕಾರ ಕಟ್ ಮಾಡ್ಬೇಕಲ್ವಾ? ಅದಕ್ಕಾದ್ರೂ ಪರಮಾತ್ಮ ಹೇಳ್ಕೊಡ್ತಾನೆ. ಸರಿ, ಈ ದಕ್ಷಿಣಾಮೂರ್ತಿಗಳಾಗಿ ಆದಿಗುರುಗಳಾಗಿ ಬಂದ್ರಲ್ಲ, ಆದ್ರೂ ನಾವು ಕಲಿಯಕ್ಕೆ ರೆಡಿ ಇದ್ವಾ? ಅರ್ಥ ಆಗಲ್ಲ. ಸರಿ, ಶಂಕರಾಚಾರ್ಯರು ಬಂದ್ರು, ಏನು ವೇದ ಅಂತೆ, ಬ್ರಹ್ಮಾಸ್ತ್ರಗಳಂತೆ, ಉಪನಿಷತ್ತಂತೆ, ಏನೇನೋ ಹೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಅನೇಕ ಸದ್ಗುರುಗಳು, ಭಗವಾನ್ ರಮಣರು, ರಾಮಕೃಷ್ಣ ಪರಮಹಂಸರು, ಇನ್ನೂ ಎಷ್ಟೋ ಜನ ಸದ್ಗುರುಗಳು ಬಂದರು. ಎಲ್ಲರೂ ಹೇಳಿದೊಂದೇ, ಆತ್ಮವಿದ್ಯೆಯನ್ನೇ, ಆತ್ಮಜ್ಞಾನವನ್ನೇ, ಆತ್ಮವಿಚಾರವನ್ನೇ. ಆದ್ರೆ ನಾವು ಪಾಲಿಸಕ್ಕೆ ತಯಾರಿದ್ದೀವಾ? ನಮ್ಗಾಗಲ್ಲ ಸರ್. ಆತ್ಮವಿಚಾರ ಎಲ್ಲ ನಮ್ಗೆ ಅದು ಬರೋದು ಕಷ್ಟ ಇದೆ ಬಿಡಿ. ಅದೆಲ್ಲ ಅದು ಬೇರೆ ಈ ಏಜಲ್ಲಿ ಇದ್ರಲ್ಲಿ ಆಗಲ್ಲ. ನಮ್ಗೆ ಗೊತ್ತಾಗಲ್ಲ ಬಿಡಿ. ಇನ್ಯಾವಾಗ ಬರುತ್ತೆ ಸರ್? ಇವಾಗಲ್ಲ. ಅಧ್ಯಾತ್ಮ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು, ಅದಕ್ಕೆ ಇನ್ನೂ ಸಮಯ ಇದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗಕ್ಕಾಗುತ್ತಾ? ಆಗಲ್ಲ. ಆಮೇಲೆ ಸಂಸಾರ, ಅವಾಗಲ್ಲ. ಆಮೇಲೆ ವಯಸ್ಸಾದ್ಮೇಲೆ 108 ಕಾಯಿಲೆ, ಅವಾಗಲ್ಲ. ಇನ್ಯಾವಾಗ? ನಮಗ್ ನಾವೇ ಕೇಳ್ಕೊಬೇಕು, ಇನ್ಯಾವಾಗ? ಅಂದ್ರೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಅಂದ್ರೆ ನನಗೂ ಸೇರಿನೆ. ಇನ್ಯಾವಾಗ? ಗುರು ಇಲ್ಲ ಗುರು ಇಲ್ಲ ಗುರು ಇಲ್ಲ ಹುಡುಕಿದ್ದಾಯ್ತು, ಸಿಕ್ಕಾಯ್ತು. ಸಿಕ್ಕಾದ್ಮೇಲೆ ಅವ್ರು ಕಲ್ಸೋ ವಿದ್ಯೆ ಕಲ್ತ್ಕೊಳ್ಳಿ. ಇವಾಗ ಬೇಡ, ಬ್ಯುಸಿ ಇದೀವಿ. ನೆಕ್ಸ್ಟ್ ಸ್ವಲ್ಪ ಟೈಮ್ ಆಗಿ ಪ್ಲಾನ್ ಮಾಡ್ಬೇಕಲ್ಲ ಏನೇನೋ ನೆಕ್ಸ್ಟ್, ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಬರ್ತೀವಿ. ಹೀಗೆ ಜೀವನ ಕಳೆದ್ಬಿಡ್ತೀವಿ, ಹಾಳು ಮಾಡ್ಕೊಂಡ್ಬಿಡ್ತಾ ಇದೀವಿ ನಮ್ಮ ಜೀವನವನ್ನು. ಆದ್ರೆ ಈ ತರ ಎಷ್ಟೋ ಸಂಸ್ಥೆಗಳು ಸತ್ಸಂಗ, ಧ್ಯಾನ, ಆತ್ಮವಿಚಾರದ ವರ್ಕ್ಶಾಪ್ಗಳು ಎಷ್ಟೋ ಇದರೆಲ್ಲ ನಡೆಸಿ ನಮ್ಮಂಥವ್ರ ಮನಸ್ಸನ್ನ ಆಕರ್ಷಿಸಿ ಆತ್ಮಜ್ಞಾನದ ಕಡೆಗೆ, ಗುರುಭಕ್ತಿಯ ಕಡೆಗೆ ಸೆಳ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಧನ್ಯರು.
ವೇದಬ್ರಹ್ಮಶ್ರೀ ಸುಬ್ರಾಯ ಶರ್ಮಾ ಅವರು ಅವ್ರ ಟಾಕಲ್ಲಿ ಹೇಳ್ಬೇಕಾದ್ರೆ ಪ್ರವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಮ್ಗೆಲ್ಲರಿಗೂ ತುಂಬಾ ಇಷ್ಟ ಅವರು ಮಾತಾಡ್ಬೇಕಾದ್ರೆ. ನಮ್ಗೆ ತುಂಬಾ ಒಂಥರ ಉತ್ಸಾಹದಿಂದ ಕೇಳ್ತಾ ಇರ್ತೀವಿ. ಭಗವಾನ್ ಶ್ರೀ ರಮಣ ಮಹರ್ಷಿ ಸೇಸ್ ಎನ್ಲೈಟನ್ಮೆಂಟ್ ಇಸ್ ದ ಓನ್ಲಿ ವೇ. ಆತ್ಮವಿಚಾರ ಒಂದೇ ಮಾರ್ಗ. ಸರ್ ಹೇಗ್ ಸರ್ ಕಲಿಬೇಕು? ವಾಟ್ ಈಸ್ ದ ಕ್ವಾಲಿಫಿಕೇಶನ್? ಏನು ಓದಿರ್ಬೇಕು ಸರ್? ಏನ್ ಮಾಡ್ಬೇಕು ಸರ್? ಹೇಗ್ ಬರ್ಬೇಕು? ಬೆಳಗ್ಗೆನಾ ಸಾಯಂಕಾಲನಾ? ಆನ್ಲೈನಾ ಆಫ್ಲೈನಾ? ಇನ್ನು ಏನೇನೋ ಕೇಳ್ತೀವಿ. ಸರಿ, ಅವ್ರು ಹೇಳ್ತಾರೆ ನೋಡಿ, ಬೆಳಗ್ಗೆನೆ ಎದ್ದೊಳ್ಬೇಕು. ಬ್ರಹ್ಮ ಮುಹೂರ್ತದಲ್ಲಿ 3 ಗಂಟೆ 3:30 ಒಳಗಡೆ ಎದ್ಬಿಡ್ಬೇಕು. ತಣ್ಣಗೆ ಕೊರಿತಾ ಇರೋ ನೀರಲ್ಲಿ ಸ್ನಾನ ಮಾಡ್ಬೇಕು. ಒದ್ದೆ ಬಟ್ಟೆಯಲ್ಲಿ ಇರ್ಬೇಕು. ಒಂದ್ ಕಾಲಲ್ಲಿ ನಿಂತಿರ್ಬೇಕು. ಕೈ ಎತ್ತಿ ನಮಸ್ಕಾರ ಮಾಡಿರ್ಬೇಕು. ನಿಮೀಲಿತೆನಲ್ಲಿ ಇರ್ಬೇಕು. ಇದೆಲ್ಲ ಯಾವುದು ಬೇಡ ಸರ್. ಇದ್ಯಾವುದು ಮಾಡ್ಬೇಕಾಗಿಲ್ಲ. ಆತ್ಮವಿಚಾರ, ನಾನು ಯಾರು, ಇದನ್ನೆಲ್ಲ ಮಾಡ್ತಾ ಇರೋದು ಯಾರು ಅಷ್ಟೇ ಕೇಳಿ ಅಂತ ಹೇಳ್ತಾರೆ. ಭಗವಾನ್ ಹೇಳಿರೋದು ಇದೆಲ್ಲ ಯಾರು ಮಾಡ್ತಾ ಇರೋದು, ಇದೆಲ್ಲ ಯಾರಿಗೋಸ್ಕರ? ಯಾವುದೇ ಆಲೋಚನೆ ಬರಲಿ, ಏನೇ ನಡೀತಾ ಇರಲಿ, ಒಂದೇ ಪ್ರಶ್ನೆ ಕೇಳಬೇಕು, ಇದು ಯಾರಿಗೆ? ತಕ್ಷಣ ಅನ್ಸುತ್ತೆ ನನಗೆ. ಆಬ್ವಿಯಸ್ಲಿ ಇದೆಲ್ಲ ಯಾರು ನಡೀತಾ ಇದೆ? ನನಗೆ. ಹಂಗಂದ್ರೆ ನಾನು ಯಾರು? ಮನಸ್ಸನ್ನ ಅಲ್ಲೇ ಕೇಂದ್ರೀಕೃತಗೊಳಿಸಿ ಎಲ್ಲ ಥಾಟ್ಗಳನ್ನು ಕಟ್ ಮಾಡಿ ನಾನು ಯಾರು ಅನ್ನೋ ವಿಚಾರಕ್ಕೆ ನಾವು ಇಳಿಬೇಕು ಅಂತಾರೆ. ಜ್ಞಾನ ಪಡಿಬೇಕು ಅಂದ್ರೆ ನಾವು ಗುರುಭಕ್ತಿಯಿಂದ ಹೋದ್ರೆ ಸಾಕು. ಖಂಡಿತ ಪರಮಾತ್ಮ ನಮ್ಮ ಕೈ ಬಿಡದೆ ನೋಡ್ಕೊಳ್ತಾನೆ. ಜ್ಞಾನ ಧ್ಯಾನ ಸಾಧನ ಏನಿಲ್ಲದ ನನಗೆ ಒಲಿದೆ ಹೇಗೆ ಹೇಳು ರಮಣ, ಕಾರಣವೇ ಇರದೆ. ಬೀದಿ ಬೀದಿ ಅಲೆಯುತ್ತಿದ್ದ ಈ ಪಾಮರ ಕೀಟವ, ಬೀದಿ ಬೀದಿ ಅಲೆಯುತ್ತಿದ್ದ ಈ ಪಾಮರ ಕೀಟವ, ಮೇಲೆತ್ತಿದೆ ಕಿಡಿಬಿತ್ತಿದೆ ನಂಬಿದೆ ಶ್ರೀಪಾದವ. ಎಲ್ಲಿದೆ, ಏನ್ ಬೇಕು, ಏನ್ ಬೇಡ ಅನ್ಕೊಂಡು ಎಲ್ಲ ಎಲ್ಲೆಲ್ಲೋ ಇದೀವಿ. ಬೀದಿ ಬೀದಿ ಅಂದ್ರೆ ಹೊರಗೆ, ಒಳಗೋಗಿ ಅಂತ ಗುರುಗಳು ಹೇಳಿದ್ರೆ ನಾವು ಹೊರಗೆ ಸುತ್ತಾ ಇದ್ದೀವಿ. ಆದ್ರೂ ನಮ್ಮನ್ನ ಒಳಗ್ ಕರ್ತಾ ಇರ್ತಾರೆ. ಜ್ಞಾನ ಧ್ಯಾನ ಸಾಧನ ಏನಿಲ್ಲ ನನಗೆ, ಆದ್ರೂ ಕರುಣೆ ತೋರಿಸಿದ್ದಾನೆ ಆ ಸದ್ಗುರು. ಕರುಣಾಮಯಿ ತಂದೆ ತಾಯಿ ಎಲ್ಲ ನೀನೆ, ಕಾಪಾಡುವ ಗುರುವು ನನಗೆ ತೋರಿಸಿ ಕಣ್ತೆರೆಸಿದ ಪ್ರಭುವು. ಏನ್ ಮಾಡ್ಬೇಕು ನಾವು? ನನ್ನನ್ನ ನಾನು ನೋಡ್ಕೋಬೇಕು. ಯಾರು ನೀನು, ಈ ನಾನು ಯಾರು ಅನ್ನೋ ವಿಚಾರ ಮಾರ್ಗದಲ್ಲಿ ಮುಳುಗಿದ್ರೆ ಸಾಕು. ನಮ್ಮ ಅಜ್ಞಾನ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಕಣ್ತರಿಸಿದಾನೆ ಪ್ರಭು. ನಮ್ಮ ಭಕ್ತಿ ನಿಷ್ಕಾಮವಾಗಿದ್ರೆ ಸಾಕು, ಇನ್ಯಾವ ಅಪೇಕ್ಷೆನೂ ಇರಬಾರ್ದು. ಹೇಗಿರ್ಬೇಕು ಅಂದ್ರೆ, ನಾವು ಭಗವಂತನನ್ನ ಎಷ್ಟು ನಂಬಿರ್ಬೇಕು ಅಂದ್ರೆ ಭಗವಾನ್ರೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ನಾವು ಭಗವಂತನ ಹೇಗೆ ಹಿಡ್ಕೋಬೇಕು ಅಂದ್ರೆ, ನಾವು ಒಂದು ಕೋತಿ ಚಿಕ್ಕ ಮರಿ, ಒಂದು ಅದ್ರದ್ದು ಮರಿ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು ಅಂದ್ರೆ ಅಮ್ಮನ್ನ ಹಿಡ್ಕೊಂಡ್ಬಿಟ್ಟಿರತ್ತೆ, ಗಟ್ಟಿಯಾಗಿ ತಪ್ಕೊಂಡು ಇಟ್ಕೊಂಡ್ಬಿಟ್ಟಿರತ್ತೆ. ಅಮ್ಮ ಅದನ್ನೇನು ಹಿಡ್ಕೊಂಡಿರಲ್ಲ, ಸುಮ್ಮನೆ ಈಗ ಹೋಗ್ತಾ ಇರತ್ತೆ. ಎಲ್ಲಿಂದಾದ್ರೂ ಹೋಗ್ಬೇಕು ಅಂದ್ರೆ, ಮರದಿಂದ ಹೋಗ್ಬೇಕಂದ್ರೆ, ಆ ಕಡೆ ಜಿಗಿಬೇಕು ಅಂದ್ರೆ, ಏನಾದ್ರೂ ಮಾಡ್ಲಿ ಅಮ್ಮ ಹತ್ರ ಇಟ್ಕೊಂಡ್ಬಿಡ್ತೀನಿ ಅಂತ ಗಟ್ಟಿಯಾಗಿ ಬಿಗ್ಗಿದಪ್ಪೆ ಇಟ್ಕೊಂಡ್ಬಿಟ್ಟಿರತ್ತೆ. ಯಾವ ಭಯ ಇಲ್ಲ ಅದಕ್ಕೆ, ಅಮ್ಮ ಇದ್ದಾರೆ ನೋಡ್ಕೋತಾರೆ ಅಂತ ಅಷ್ಟು ಗಟ್ಟಿಯಾಗಿ ನಾವು ಇಟ್ಕೋಬೇಕಂತೆ ಭಗವಾನ್ರನ್ನ. ಸದ್ಗುರುಗಳನ್ನ ನಾವೆಷ್ಟು ಗಟ್ಟಿಯಾಗಿ ನಂಬಿ ಆ ಭಕ್ತಿಯಿಂದ ಇಟ್ಕೊಂಡಿರ್ತೀವೋ
ಆಗ ಅವ್ರು ನಮ್ಮನ್ನು ಹೇಗೆ ಕಾಪಾಡ್ತಾರೆ ಅಂದ್ರೆ, ಒಂದು ಬೆಕ್ಕು, ತಾಯಿ ಬೆಕ್ಕು ತನ್ನ ಮರಿಯನ್ನ ಬಾಯಿಂದ ಕಚ್ಚಿ ಹಿಡ್ಕೊಂಡು ಹೋಗುತ್ತಂತೆ. ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು ಅಂದ್ರೆ, ಅಥವಾ ಏನೋ ಕಷ್ಟದಿಂದ ಪಾರ್ ಮಾಡ್ಬೇಕು ಅಂದ್ರೆ, ಹೋಗ್ಬೇಕಾದ್ರೆ ಬೆಕ್ಕ ಏನ್ ಮಾಡುತ್ತೆ ಅಂದ್ರೆ ತನ್ನ ಮರಿನ ಕಚ್ಚಿ, ನಾವೇನೋ ಅನ್ಕೊಂಡ್ಬಿಡ್ತೀವಿ ತಿನ್ಬಿಡ್ತಾ ಇದೆ, ಕಚ್ಬಿಡ್ತಾ ಇದೆ ಅಂತ. ಹಾಗಲ್ಲ, ಅದಷ್ಟು ಗಟ್ಟಿಯಾಗಿ ಕಚ್ಚಿ ಅದನ್ನ ತಗೊಂಡೋಗುತ್ತಂತೆ. ಯಾವ ಯೋಚನೆ ಇಲ್ಲ ಮರಿ ಬೆಕ್ಕಗೆ. ನನ್ನಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೋತಿ ತರ ಭಗವಾನ್ರನ್ನ ಹಿಡ್ಕೊಂಡಿದ್ರೆ, ತಾಯಿ ಮರಿಯನ್ನ ಮರಿ ತಾಯಿಯನ್ನ ಹೇಗೆ ಹಿಡ್ಕೊಳತ್ತೋ ಹಾಗೆ, ಆಗ ಬೆಕ್ಕ ತರ ಭಗವಾನ್ ನಮ್ಮನ್ನ ಹಿಡ್ಕೊಂಡಿರ್ತಾರಂತೆ. ಎಷ್ಟು ಅದ್ಭುತವಾಗಿದೆ ಅಲ್ವಾ ಇವ್ರು ಕೊಟ್ಟಿರೋ ಉದಾಹರಣೆ. ಆ ಭಗವಂತ ನಮ್ಮೆಲ್ಲರಲ್ಲೂ ಅಷ್ಟು ಭಕ್ತಿಯನ್ನ ನಮ್ಮಲ್ಲೂ ಕರುಣಿಸ್ಲಿ ಅಂತ ಪ್ರಾರ್ಥಿಸೋಣ. ಮುರುಘನಾರವರು ಹೇಳ್ತಾರೆ, ಈ ಕಥೆಗೋಸ್ಕರನೇ ಹೇಳಿರೋ ತರ ಇದೆ. ನಂಬಿದವರಿಗೆ ಅಭಯವ ಕೊಟ್ಟ ಆನಂದ ವೆಂಕಟ ಆನಂದ ರೂಪ. ನಂಬಿದವರಿಗೆ ಅಭಯ ಕೊಟ್ಟಿದ್ದಾನೆ, ಭಕ್ತಿಯಲ್ಲಿ ನೆಮ್ಮದಿಯನ್ನ ಇಟ್ಟಿದ್ದಾನೆ. ಆ ವೆಂಕಟರಮಣ ಭಕ್ತಿಯಲ್ಲಿ ನೆಮ್ಮದಿ ಇಟ್ಟು ನಂಬಿದವರಿಗೆ ಅಭಯವನ್ನೂ ಕೊಟ್ಟಿದ್ದಾನೆ. ಎಷ್ಟರ ಮಟ್ಟಿಗೆ ನಾವು ಭಕ್ತಿಯಿಂದ ಇರ್ತೀವೋ ಅಷ್ಟರ ಮಟ್ಟಿಗೆ ಭಗವಂತ ನಮ್ಮನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಸರಿ, ನಮ್ಗಿನ್ನ ಚಿಕ್ಕವರಿದ್ರೆ ಗುರುಗಳಾಗಿ ಸ್ವೀಕರಿಸ್ಬೋದಾ? ಖಂಡಿತ. ಇದಕ್ಕೂ ಭಗವಾನ ಜೀವನದಲ್ಲಿ ನಿದರ್ಶನ ಇದೆ. ತಾಯಿ ಅಳಗಮ್ಮನವರೇ ತನ್ನ ಮಗ, ಸ್ವಂತ ಮಗನಾದ ಭಗವಾನ್ ರಮಣನ್ನ ಸದ್ಗುರುವಾಗಿ ಸ್ವೀಕರಿಸ್ತಾರೆ. ಪವಳಕುಂಡ್ರು ಬೆಟ್ಟದಲ್ಲಿ ತಾಯಿ ಮೊದಲ ಬಾರಿಗೆ ಭಗವಾನ್ ರಮಣರನ್ನ ನೋಡ್ತಾರೆ. ಬಾಲಕ ವೆಂಕಟರಾಮನ್ 16 ವಯಸ್ಸಲ್ಲಿ ಆತ್ಮವಿಚಾರದ ಮೂಲಕ ಆತ್ಮಜ್ಞಾನವನ್ನ ಪಡೆದು ಸಾವಿನ ಭಯವನ್ನ ಎದುರಿಸಿ ಆತ್ಮಜ್ಞಾನವನ್ನ ಪಡಿತಾನೆ. ಮನೆಯನ್ನ ಬಿಟ್ಟು ಅರುಣಾಚಲ ಸೇರ್ತಾರೆ. ದೇವಸ್ಥಾನದಲ್ಲಿ ಸ್ವಲ್ಪ ದಿನ, ಬೇರೆ ಬೇರೆ ಬೆಟ್ಟದ ಭಾಗಗಳಲ್ಲಿ ಸ್ವಲ್ಪ ದಿನ ಇದ್ದು ಜೀವನ ನಡೆಸ್ತಾ ಇರ್ತಾರೆ. ಈ ಕಡೆ ತಾಯಿಗೆ ಮಗ ಎಲ್ಲಿದ್ದಾನೆ ಗೊತ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ. ಪ್ರೀತಿಯ ಮಗ, ಎಲ್ಲರಿಗೂ ಅಚ್ಚುಮೆಚ್ಚು ವೆಂಕಟರಾಮನ್ ಅಂದ್ರೆ. ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ, ಹುಡುಕಾಟದಲ್ಲೇ ಇದ್ದಾರೆ, ಇನ್ನು ಸಿಕ್ಕಿಲ್ಲ. ಹೀಗಿರ್ಬೇಕಾದ್ರೆ ಒಂದಿನ ವಿಷಯ ತಿಳಿಯುತ್ತೆ, ಅರುಣಾಚಲದಲ್ಲಿದ್ದಾರೆ ಅಂತ. ತಾಯಿ ಅಲ್ಲಿಗೆ ಕೂಡಲೇ ಬರ್ತಾರೆ, ಬಂದು ಮಗನ್ನ ಗೋಗರಿತಾರೆ, ವೆಂಕಟರಾಮ ಮನೆಗೆ ಬಂದ್ಬಿಡಪ್ಪ, ದಯಮಾಡಿ ಮನೆಗೆ ಬಾ, ನಿನಗೇನು ಬೇಕೋ ಮಾಡು, ಧ್ಯಾನ ಮಾಡ್ಬೇಕಾ, ಮೌನವಾಗಿರ್ಬೇಕಾ ಇರು, ನಾನು ಅಡ್ಡಿ ಬರಲ್ಲ, ದಯಮಾಡಿ ಮನೆಗೆ ಬಂದ್ಬಿಡು ಅಂತ ಅಂಗಲಾಚ್ತಾರೆ. ಭಗವಾನ್ರು ಮೌನವಾಗಿರ್ತಾರೆ, ಯಾವುದೇ ಒಂದು ಮಾತಾಡಲ್ಲ. ಅಲ್ಲಿದ್ದ ಭಕ್ತರು ಒಂದು ಕಾಗದ, ಒಂದು ಪೆನ್ಸಿಲ್ಲು ಅದೆಲ್ಲ ಭಗವಾನ್ ಹತ್ರ ಕೊಡ್ತಾರೆ. ಕೊಟ್ಟಾಗ ಅದರಲ್ಲಿ ಒಂದು ಉಪದೇಶ ಬರೆದು ಕೊಡ್ತಾರೆ. ಅಮ್ಮ, ಎಲ್ಲರಿಗೂ ಮೀರಿದ ಒಂದು ಶಕ್ತಿ ಇದೆ, ಅದು ಎಲ್ಲೆಡೆಯೂ ವ್ಯಾಪಿಸಿದೆ. ಯಾವ್ದು ಆಗ್ಬೇಕು ಅಂತ ಇದೆಯೋ ಅದು ಹಾಗೇ ಆಗತ್ತೆ, ಯಾವ್ದು ಆಗ್ಬಾರ್ದು ಎಷ್ಟೇ ಪ್ರಯತ್ನ ಪಟ್ಟರು ನಡೆಯಲ್ಲ. ಆದ್ರಿಂದ ಮೌನಕ್ಕೆ ಶರಣಾಗೋದೇ ಲೇಸು ಅಂತ. ತಾಯಿಗೆ ಭಗವಾನ್ ನೀಡಿದ ಮೊದಲ ಉಪದೇಶ. ತಾಯಿ ಭಕ್ತಿಯಿಂದ ಅದನ್ನ ಸ್ವೀಕರಿಸಿ, ಹೃದಯದಲ್ಲಿ ಭಾರ ಇದ್ರೂ ಅದನ್ನ ಸ್ವೀಕರಿಸಿ ಹೊರಡ್ತಾರೆ ಅಲ್ಲಿಂದ. ಮತ್ತೆ 11 ವರ್ಷಗಳ ಆ ಕಡೆ ಬರೋದಿಲ್ಲ ತಾಯಿ. ಅಷ್ಟು ಭಕ್ತಿ. ಆ ಭಕ್ತಿ ನಮ್ಮಲ್ಲೂ ಬರಲಿ. 11 ವರ್ಷಗಳ ನಂತರ ಮತ್ತೆ ತಾಯಿ ವಿರೂಪಾಕ್ಷ ಗುಹೆಗೆ ಬರ್ತಾರೆ. ಅರುಣಾಚಲದಲ್ಲಿ ವಿರೂಪಾಕ್ಷ ಗುಹೆ ಅಂತ ಒಂದಿದೆ ಜಾಗ. ಆ ಜಾಗದಲ್ಲಿ ಭಗವಾನ್ರು ಇರ್ತಾರೆ, ಅಲ್ಲಿಗೆ ಬರ್ತಾರೆ ತಾಯಿ. ಅಲ್ಲಿ ಬಂದ್ಮೇಲೆ ಹೇಳ್ತಾರೆ, ನಾನು ಇನ್ನೆಲ್ಲೂ ಹೋಗಲ್ಲ, ಈ ದೇಹ ನನ್ನ ಪ್ರಾಣ ಹೋದ್ರೂ ಈ ದೇಹ ಇಲ್ಲೇ ಬೇಕಾದ್ರೆ ಮುಳ್ಳಿನ ಪೊದೆಲಿ ಎಸ್ಬಿಡು, ಆದ್ರೆ ನಿನ್ ಬಿಟ್ಟೆಲ್ಲೂ ಹೋಗಲ್ಲ, ನಿನ್ನಲ್ಲೇ ನಾನು ಶರಣಾಗಿ ಇಲ್ಲೇ ಇರ್ತೀನಿ ಅಂತಾರೆ. ಹೀಗೆ ಕೆಲವು ಕಾಲಗಳು ನಡೆಯುತ್ತೆ. ಮತ್ತೆ ಸ್ಕಂದಾಶ್ರಮಕ್ಕೆ ಹೋಗ್ತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ವಾಸ ಮಾಡ್ತಾರೆ, ಭಗವಾನ್ರೊಂದಿಗೆ ಇರ್ತಾರೆ. ಇನ್ನು ಹಪ್ಪಳದ ಹಾಡು ರಚಿಸುವ ಮೂಲಕ ತಾಯಿಯನ್ನ ಮತ್ತಷ್ಟು ಪರಿಪಕ್ವತೆಗೆ, ಜ್ಞಾನ ಮಾರ್ಗಕ್ಕೆ
ಹೇಗೆ ನಾವು ಕೊಂಡೊಯ್ಬೇಕು ಅನ್ನೋದನ್ನ ಭಗವಾನರು ಇನ್ನೊಂದು ಒಂದು ಭಕ್ತಿಯ ಹಾಡಿನ ಮೂಲಕ, ಹಪ್ಪಳದ ಹಾಡಿನ ಮೂಲಕ ಪರಿಪಕ್ವತೆಯನ್ನ, ಜ್ಞಾನವನ್ನ ನೀಡ್ತಾರೆ. ಸೊ ತಾಯಿನೇ ತನ್ನ ಮಗನನ್ನ ಸದ್ಗುರುವಾಗಿ ಸ್ವೀಕರಿಸಿರ್ಬೇಕಾದ್ರೆ ಏಜಲ್ಲಿ ಚಿಕ್ಕವ್ರು ಇರ್ಬೋದಾ, ಈಕ್ವಲ್ ಆಗಿರ್ಬೋದಾ, ದೊಡ್ಡವ್ರು ಇರ್ಬೋದಾ, ಅವ್ರಿಗಿನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇರೆ ಇದ್ರೆ ಸ್ವೀಕಾರ ಮಾಡ್ಬೋದಾ? ಇದೆಲ್ಲ ಡೌಟೇ ಬರಲ್ಲ, ಬರಬಾರ್ದು ಆ ಡೌಟ್. ಇವ್ರು ಯಾರೋ ಆ ಥರ ಅನಿಸ್ತಾ ಇದಾರಲ್ಲ, ಈ ಗುರುಗಳು ಓಕೆನಾ? ಸಂಪೂರ್ಣವಾಗಿ ಶರಣಾದ್ರೆ ಸಾಕು. ಏಜಲ್ಲಿ ದೊಡ್ಡವರು ಅನ್ನಕ್ಕೆ ಕಾವ್ಯಕಂಠ ಗಣಪತಿ ಮುನಿಗಳು ಇನ್ನೊಬ್ಬ ಶಿಷ್ಯರು ಭಗವಾನರಿಗೆ. ಕಾವ್ಯಕಂಠ ಗಣಪತಿ ಮುನಿಗಳು ಮೇಧಾವಿಗಳು, ಸಂಸ್ಕೃತ ಪಂಡಿತರು, ಎಷ್ಟೋ ಇದು ಜಪತಪಗಳನ್ನ ಮಾಡಿ ಆದ್ರೂ ಒಂದು ಶಾಂತಿಯ ಮೂಲವನ್ನು ಕಂಡುಕೊಳ್ಳದೆ ಒಂಥರ ಪೂರ್ಣತೆಯನ್ನ ಅನುಭವಿಸದೇ ಇರ್ತಾರೆ. ಹೀಗಿರ್ಬೇಕಾದ್ರೆ ಅವ್ರಿಗೂ ತಿಳಿಯುತ್ತೆ, ಅರುಣಾಚಲದಲ್ಲಿ ಬಾಲಕ ವೆಂಕಟರಾಮನ್ ಬ್ರಾಹ್ಮಣ ಸ್ವಾಮಿ ಅಂತ ಒಬ್ರಿದ್ದಾರೆ ಅಂತ ಗೊತ್ತಾಗತ್ ವಿಷಯ. ಆ ಕೂಡ್ಲೆ ಓಡೋಡಿ ಬರ್ತಾರೆ. ಅವರಲ್ಲಿ ಎಷ್ಟು ಜ್ಞಾನದ ದಾಹ ಇತ್ತು ಅಂದ್ರೆ, ಬೇಗೆ ಇತ್ತು ಅಂದ್ರೆ, ಅರುಣಾಚಲದಲ್ಲಿರೋ ಬೇಗೆ ಅವ್ರಿಗೆ ಯಾವುದು ಗಮನಿಸ್ಲೇ ಇಲ್ಲ. ಅದು ಉರಿಯೋ ಬಿಸಿಲಾಗಿರ್ಬೋದು, ಏನೇ ಇರ್ಬೋದು, ಕಷ್ಟ ಇದ್ರೂ ಓಡೋಡಿ ಬರ್ತಾರೆ ಭಗವಂತನ ಹತ್ರ. ಸ್ವಾಮಿ, ಎಷ್ಟೋ ಜಪತಪಗಳನ್ನ ಮಾಡಿದ್ದೇನೆ, ಆದ್ರೂ ಶಾಂತಿ ಸಿಕ್ಕಿಲ್ಲ, ಪರಿಪೂರ್ಣತೆ ಸಿಕ್ಕಿಲ್ಲ ಅಂದಾಗ ಭಗವಾನರು ಆ ತಪಸ್ಸಿನ ಮೂಲ ಯಾವುದು ಅದು ಕಂಡಿಡ್ಕೋ, ಅದರಲ್ಲೇ ಮುಳುಗಿಬಿಡು ಅಂತಾರೆ. ಆಗ ಮುನಿಗಳು ಆಗ್ಲೇ ಪಕ್ವತೆಯಿಂದ ಪಡೆದಿರ್ತಾರೆ, ಆದರೆ ಪರಿಪೂರ್ಣ ಆಗ್ಬೇಕಿತ್ತಲ್ವಾ, ಆ ಕೂಡಲೇ ತಪಸ್ಸನ್ನ ಆಚರಿಸಿ ಆ ತಪಸ್ಸಿನ ಮೂಲದಲ್ಲಿ ಮುಳುಗಿ ಆತ್ಮಜ್ಞಾನವನ್ನು ಪಡಿತಾರೆ. ಆ ಶಾಂತಿಯ ಮೂಲವನ್ನ, ಶಾಂತಿಯ ಸ್ವರೂಪವನ್ನ ಕಂಡ್ಕೊಳ್ತಾರೆ. ಆಗ ಹೇಳ್ತಾರೆ, ಇವರು ಸಾಮಾನ್ಯ ಗುರುಗಳಲ್ಲ, ಸದ್ಗುರುಗಳು, ಭಗವಾನ್ ಶ್ರೀ ರಮಣ ಮಹರ್ಷಿಗಳು ಅಂತ ಇಡೀ ಲೋಕಕ್ಕೆ ಸಾರ್ತಾರೆ, ಇಡೀ ವಿಶ್ವಕ್ಕೆ ಭಗವಾನ್ ಶ್ರೀ ರಮಣ ಮಹರ್ಷಿಗಳು ಅಂತ ಘೋಷಿಸ್ತಾರೆ. ಹೀಗೆ ಕಾವ್ಯಕಂಠ ಗಣಪತಿ ಮುನಿಗಳು ಅಲ್ಲೇ ಇದ್ದು, ಅವರು ಏಜಲ್ಲಿ ದೊಡ್ಡವರಿದ್ರು ಭಗವಾನರನ್ನೇ ತಮ್ಮ ಸದ್ಗುರುಗಳಾಗಿ ಸ್ವೀಕರಿಸಿರ್ತಾರೆ. ಹೇಗೆ ಸುಬ್ರಹ್ಮಣ್ಯ ಸ್ವಾಮಿ ಓಂಕಾರದ ಅರ್ಥವನ್ನ ತಿಳ್ಕೊಂಡು ತನ್ನ ತಂದೆಗೆ ಉಪದೇಶವನ್ನ ಹೇಗ್ ಮಾಡ್ತಾರೆ. ಅವ್ರು ಕೇಳ್ತಾರೆ, ಗೊತ್ತಾ ನಿನ್ಗೆ ಓಂಕಾರದ ಅರ್ಥ? ಗೊತ್ತು. ಹಾಗಾದ್ರೆ ಹೇಳು ನೋಡೋಣ. ಹಾಗೆಲ್ಲ ಹೇಳಕ್ಕಾಗತ್ತಾ? ನಾನು ಗುರು ಆಗ್ಬೇಕು, ನೀನ್ ಶಿಷ್ಯ ಆಗ್ಬೇಕು, ಅವತ್ತನೇ ಹೇಳಕ್ಕಾಗತ್ತೆ ಅಂದಾಗ ಶಿಷ್ಯನಾಗಿ ಶಿಷ್ಯನಾಗಿ ಕುಳಿತಾಗ ಗುರುವಾಗಿ ಸ್ಕಂದ ತಂದೆಯ ಕರ್ಣದಲ್ಲಿ ಓಂಕಾರದ ಅರ್ಥವನ್ನು ತಿಳಿಸ್ತಾನೆ. ಹಾಗೇನೆ ಇಲ್ಲೂ ಸ್ಕಂದ ರಮಣ ಗಣಪತಿ ಮುನಿಗಳಿಗೆ ಉಪದೇಶವನ್ನು ನೀಡ್ತಾರೆ. ಗಣಪತಿ ಮುನಿಗಳಿಗೆ ಭಗವಾನರು ಸುಬ್ರಹ್ಮಣ್ಯನ ರೂಪದಲ್ಲೇ ಕಾಣಿಸಿದ್ದು. ಅದೆಷ್ಟೋ ಬಾರಿ ಅವ್ರಿಗೆ ಅವರು ಸುಬ್ರಹ್ಮಣ್ಯನ ಸ್ವರೂಪ ಅಂತಾನೆ ಅನ್ಸಿದೆ. ಅದೆಷ್ಟು ಕಾವ್ಯಗಳನ್ನು ಅದೇ ರೀತಿಯಲ್ಲೇ ರಚಿಸಿದ್ದಾರೆ. ಇನ್ನು ಮುಂದೆ ಸುಬ್ರಹ್ಮಣ್ಯನ ಹೆಸರೇ ಇಟ್ಕೊಂಡಿರುವಂತಹ ಭಕ್ತರು ಮುರುಘನಾರ್ ಸ್ವಾಮಿಗಳು. ಮುರುಘನಾರ್ ಸ್ವಾಮಿಗಳು ಮದ್ರಾಸ್ನಲ್ಲಿ ತಮಿಳು ಪಂಡಿತರಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅವರ ಮಾವನವರ ಮೂಲಕ ಭಗವಾನ್ ಶ್ರೀ ರಮಣ ಮಹರ್ಷಿಗಳ ಒಂದು ಪರಿಚಯ ಸಿಗುತ್ತೆ ಅವರಿಗೆ. ಅವರ ಒಂದು ಪುಸ್ತಕ, ಒಂದು ಸಣ್ಣ ಪುಸ್ತಕ ಸಿಗುತ್ತೆ. ಅದನ್ನೆಲ್ಲ ಓದಿ ಅವರು ತುಂಬಾ ಕಾತರರಾಗಿರ್ತಾರೆ, ನಾನು ಈಗಲೇ ಹೋಗಿ ಭೇಟಿ ಮಾಡಬೇಕು ಅಂತ. ಇಷ್ಟರ ಮಟ್ಟಿಗೆ ಅವರು ಭಗವಾನರೇ ನನ್ನ ಸದ್ಗುರುಗಳು
ಅಂತ ಅವರು ಮನಸ್ಸಿನಲ್ಲಿ ಅನ್ಕೊಂಡಿರ್ತಾರೆ ಅಂದ್ರೆ ಅಲ್ಲಿಂದ ಬರಕ್ ಮುಂಚೆನೆ ಗುರು ಕಾಣಿಕೆಯನ್ನು ತಂದಿರ್ತಾರೆ. ಹಿಂದೆಂದು ಕೈಲಾಸ ಪರಿವಾರ ತೊರೆದ ವಾಚಕರ ವಚನ ಸುದೆಗಾಗಿ ತೊರೆದ ಅಂತ ಹೇಳಿ ಒಂದು ಪದ್ಯವನ್ನು ಬರ್ಕೊಂಡು ಎಲ್ಲಿಂದ ಬಂದಿದೆಯಾ ಗೊತ್ತಾ? ಕೈಲಾಸದಿಂದ. ಯಾರು ನೀನು? ಶಿವನ ರೂಪ, ಶಿವನೇ ಆಗಿ, ಆದರೆ ರಮಣನ ರೂಪ ತಾಳಿ ಕೈಲಾಸದಿಂದ ಇಲ್ಲಿಗೆ ಬಂದು ನಮಗೆಲ್ಲರಿಗೂ ನಮ್ಮೆಲ್ಲರ ಜೀವನವನ್ನ ಉದ್ಧಾರ ಮಾಡಕ್ಕೆ, ನಮಗೆಲ್ಲ ಆತ್ಮ ವಿಚಾರವನ್ನು ನೀಡಕ್ಕೆ ಇಲ್ಲಿ ಬಂದಿದ್ಯಾ ಅಂತ ಹೇಳಿ ಒಂದು ಪದ್ಯವನ್ನು ಬರೆದು ಗುರುವನ್ನ ಸಂದರ್ಶಿಸಕ್ ಮೊದಲೇ ಗುರು ಕಾಣಿಕೆಯನ್ನು ತಂದಿರ್ತಾರೆ ಮುರುಘನಾಥ ಸ್ವಾಮಿಗಳು. ಅಂತಹ ಗುರುಭಕ್ತಿ. ಅದಾದ ನಂತರ ಅವರೂ ಸಹ ಅಲ್ಲೇ ಸ್ಕೂಲ್ ಬಿಟ್ಬಿಡ್ತಾರೆ, ಮತ್ತೆ ಹೆಂಡತಿ ಮಕ್ಕಳು ಮನೆ ಎಲ್ಲ ಬಿಟ್ಟು ಅವರು ರಮಣಾಶ್ರಮದಲ್ಲೇ ನಿಲ್ಲಿಸ್ತಾರೆ. ಎಷ್ಟರ ಮಟ್ಟಿಗೆ ಗುರುಭಕ್ತಿಯಲ್ಲಿ ತಲ್ಲೀನರಾಗಿರ್ತಾರೆ ಅಂದ್ರೆ ರಮಣ ಅಂತ ಹೆಸರು ಹೇಳಿದ್ರೇನೆ ರೋಮಾಂಚನ, ಕರಗಿ ನೀರಾಗಿ ಹೋಗ್ತಾರೆ. ಅಷ್ಟು ಮಟ್ಟಿಗಿನ ಭಕ್ತಿ ಮುರುಘನಾಥ ಸ್ವಾಮಿಗಳದ್ದು. ನಾವು ಅದೇ ರೀತಿ ಕಲಿಬೇಕಲ್ವೇ? ಸ್ವಲ್ಪ ಆದ್ರೂ ಅವ್ರ ಕತೆ ಕೇಳದ್ಮೇಲಾದ್ರೂ ಸ್ವಲ್ಪ ಆದ್ರೂ ಪಾಲಿಸ್ಬೇಕಲ್ವೇ? ಶರಣು ಬಂದೆನೋ ಶ್ರೀರಮಣ ಎಂದೆಂದಿಗೂ ನಾನು, ನನ್ನೀ ಬಾಳಿನ ಕತ್ತಲೆಯ ಪರಿಹರಿಸೋ ಭಾನು. ಶರಣು ಬಂದೆನೋ ಶ್ರೀರಮಣ ಎಂದೆಂದಿಗೂ ನಾನು, ನನ್ನೀ ಬಾಳಿನ ಕತ್ತಲೆಯ ಪರಿಹರಿಸೋ ಭಾನು. ನಿನ್ನ ಲೀಲೆಗಳೇ ಹೇಳುತ್ತಿವೆ ನನ್ನ ಒಲಿದೆ ಎಂದು, ನನ್ನನ್ನು ಕಾಯಲು ನಿರ್ಧರಿಸಿ ಕಾಡುತ್ತಿರುವೆ ಎಂದು. ನಿನ್ನ ಲೀಲೆಗಳೆಲ್ಲ ಹೇಳ್ತಾ ಇದೆ ನನ್ನನ್ನು ರಕ್ಷಿಸಕ್ಕೆ ನೀನು ಇದೆಲ್ಲ ಮಾಡ್ತಾ ಇದೀಯ ಅಂತ. ಆದ್ರೂ ನನ್ನ ಮನಸ್ಸು ಕಾಡ್ತಾ ಇದೆ. ಹೇಗೆ ಹೇಗೆ ಸಾಧ್ಯನಾ ಅನ್ನೋ ಒಂದು ಆಗಾಗ, ಈ ಮಾನವ ಜನ್ಮ ಅಲ್ವಾ, ಈ ಮನಸ್ಸು ಚಂಚಲ ಅಲ್ವಾ, ಹಾಗಾಗಿ ಒಂದ್ ಸ್ವಲ್ಪ ಡೌಟ್. ಆದ್ರೆ ನೀನೆಂತ ಸಂಚುಗಾರ ಗೊತ್ತಾ? ಕಷ್ಟಕ್ಕೆ ನೂಕಿ ರಕ್ಷಿಸುವ ಸಂಚುಗಾರ ನೀನು, ನಾವಿಕನಿರದ ನಾವೇ ಇದು ದಡಕ್ಕೆ ತಂದೆ ನೀನು. ನನ್ನ ಕಷ್ಟಕ್ಕೆ ನುಗ್ಬಿಡ್ತೀಯ, ಏನೇನೆಲ್ಲ ಕೊಟ್ಬಿಡ್ತೀಯ, ನನ್ನ ಮನಸ್ಸು ಚಂಚಲ ಆಗಂಗ್ ಮಾಡ್ತೀಯ. ಅದಾದ್ಮೇಲೆ ಮತ್ತೆ ನಿನ್ನ ಕೃಪೆಯಿಂದ ನನ್ನನ್ನು ಹಿಡಿದು ಕಾಯ್ತೀಯ. ನಾವಿಕನೇ ಇಲ್ದೇ ಇರೋ ನಾವೇ, ಅಂಬಿಗನೇ ಇಲ್ದೇ ಇರೋ ದೋಣಿ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದೀನಿ, ಹೋಗ್ಬಿಡ್ಬೋದೇನೋ. ಆದ್ರೆ ಭಯ. ನೀನ್ ನಡ್ಸ್ಕೊಂಡು ಹೋಗ್ತಾ ಇದೀಯ. ನಡೆಸಿ ಈ ಸಂಸಾರ ಸಾಗರದಿಂದ ನಮ್ಮನ್ನ ಆತ್ಮಜ್ಞಾನದ ಶಾಂತಿ ದಡಕ್ಕೆ ತಂದು ನಿಲ್ಲಿಸ್ತಾ ಇದೆಯಾ. ನನಗೂ ಅರಿಯದ ಪೂರ್ವದಲ್ಲಿ ನನ್ನನ್ನು ಉಳಿಸುವ ಪರಿಯೇ ಯೋಚಿಸಿ ಹೂಡಿದ ತಂತ್ರವಿದು, ಅರಿಯನೆ ಗುರುವಿನ ದಯೆಯ. ನನ್ಗೆ ಯಾವತ್ತೋ ಇದು ಪ್ಲಾನ್ ಮಾಡಿರೋದು, ಪ್ರೀ ಪ್ಲಾನ್ಡ್, ನನಗೆ ಗೊತ್ತಿಲ್ಲ. ಹುಡುಕಿದ್ರೂ ಸಿಗಲ್ಲ ನಮ್ಗೆ. ಹಾಗಿರುವಾಗ ನೀನು ಯೋಚಿಸಿ ಹೂಡಿರೋ ತಂತ್ರ ಇದು. ಹೀಗೆಲ್ಲ ಕಷ್ಟಕ್ಕೆ ಸಿಕ್ಕಾಕ್ಸಿ ಅದಾದ ನಂತರ ನಮ್ಮನ್ನು ಪಾರ್ ಮಾಡಿ ದಳಕ್ ತಂದು ನಿಲ್ಲಿಸಿ, ಇಂಥ ಗುರುವಿನ ದಯೆ. ಕಾವ್ಯಕಂಠ ಗಣಪತಿ ಮುನಿಗಳು, ತಾಯಿ ಅಳಗಮ್ಮ, ಮುರುಘನಾಥ ಸ್ವಾಮಿ, ಇವರೆಲ್ಲ ಪಟ್ಟಿರೋ ಕಷ್ಟದ ಮುಂದೆ ನಮ್ದು ಯಾವ ಲೆಕ್ಕ ಇಲ್ಲ. ಕಷ್ಟನೇ ಇಲ್ಲ ಅಂತ ಹೇಳ್ಬೇಕು. ಭಕ್ತಿಯಾಗಿ ನಾವಿದ್ರೆ ಯಾವ ಕಷ್ಟ ಇಲ್ಲ. ಆ ಗುರುವನ್ನ ನಾವು ಸಂಪೂರ್ಣವಾಗಿ ನಂಬಬೇಕು. ನಾನು ಅಕ್ಕ ಹತ್ರ ನಮಸ್ಕಾರ ಮಾಡ್ತೀನಿ, ಟಾಕು ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ
ಗುರುಭಕ್ತಿ ಅಂತ ಟಾಪಿಕ್ ಕೊಟ್ಬಿಟ್ಟಿದೀನಿ ಅಕ್ಕ, ತುಂಬಾ ಭಯ ಆಗ್ತಾ ಇದೆ ಅಂದೆ. ಏನಿಲ್ಲ, ಎಂಜಾಯ್ ಮಾಡು, ಗುರುಗಳಿದ್ದಾರೆ ಅಂದು. ಅಂದ್ರೆ ನಮ್ಮ ಮನ್ಸಿಗೆ ಅನ್ಸ್ತಾ ಇರುತ್ತೆ, ನಾನ್ ಮಾತಾಡ್ಬೇಕು, ನಾನು ಈ ವಿಷಯಗಳೆಲ್ಲ ಹೇಳ್ಬೇಕು, ಯಾವ್ದನ್ನ ಬಿಟ್ಬಿಟ್ಟಿದೀನೋ, ಯಾವ್ದು ಆರ್ಡರ್ ಸರಿ ಇಲ್ವೋ, ಯಾವ ಕತೆ ಹೇಳ್ತಾ ಇದೀನೋ ಟೈಮಿಗೆ ಸರಿಯಾಗಿ ಮುಗಿಸ್ತೀನ, ಅಥವಾ ಕಡಿಮೆ ಮಾತಾಡ್ತೀನ, ಜಾಸ್ತಿ ಮಾತಾಡ್ತೀನ, ಏನಕ್ಕೆ? ಆ ಸದ್ಗುರುಗಳಲ್ಲಿ ಶರಣಾಗಿದ್ರೆ, ಈಗ ನೋಡಿ ವಾಯ್ಸೇ ಇರ್ಬೋದು, ನಾನು ಮಾತಾಡ್ತಾರ ಸರಿ ಇದ್ಯಾ, ಹಾಡು ಹೇಳ್ತಾರ ಕರ್ಕಶವಾಗಿದ್ಯಾ, ಯಾವುದೂ ಬೇಡ. ಸಂಪೂರ್ಣವಾಗಿ ಶರಣಾಗಿ ನಾವು ಭಗವಂತನಲ್ಲಿ ಇದ್ರೆ ಅವನು ಎಲ್ಲವನ್ನು ಸರಾಗವಾಗಿ ನಡೆಸ್ಕೊಂಡು ಹೋಗ್ತಾನೆ. ಇದೆಲ್ಲ ಪೂರ್ವ ನಿಶ್ಚಿತ ಆಗ್ಬಿಟ್ಟಿದೆ ಆಗ್ಲೇ, ಹೇಗೆಲ್ಲ ನಡಿಬೇಕು, ಏನೆಲ್ಲ ಮಾಡಬೇಕು ಅನ್ನೋದು. ಶರಣಾಗತಿ ಒಂದೇ ಬೇಕಾಗಿರೋದು, ಅದನ್ನ ಮರಿಬಾರ್ದು. ಆಗ ಈ ಸ್ಟೇಜ್ ಸೆಟ್ ಏನಾದ್ರು ಮಾಡ್ಕೊಂಡಿದ್ಯಾ, ಎಲ್ಲ ರೆಡಿ ಆಯ್ತಾ ಅಂದ್ರು ಅಕ್ಕ. ಆಗ ನಾನು ಹೇಳ್ದೆ, ಇಲ್ಲ ಅಕ್ಕ, ಗೊತ್ತಾಗ್ತಾ ಇಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಗುರುಭಕ್ತಿ ಅಂತ ಅದಕ್ಕೆ ಭಗವಾನ್ ಪಿಕ್ಚರ್ ಹಾಕಿ ಒಂದು ನಮಸ್ಕಾರ ಹಾಕ್ಬೇಕು ಅಂತ. ಹಸು ಲಕ್ಷ್ಮಿಗಿಂತ ಗುರುಭಕ್ತಿ ಪಿಕ್ಚರ್ ಬೇಕಾ ಅಂದ್ರು. ನಮ್ಮ ಮನ್ಸಲ್ಲಿ ಅಕ್ಕ ಗುರು ಅಂದ್ರೆ ಒಂದ್ ಹಿಂಗ ಹಾಕಿ ಒಂದ್ ನಮಸ್ಕಾರ, ಏನ್ ಭಕ್ತಿ ನಮ್ದು, ಕಲಿಯಕ್ಕಿನ್ನು ಎಷ್ಟಿದೆ. ಲಕ್ಷ್ಮಿ ಗುರುಗಳು, ರಮಣರು ಬರೀ ಮಾನವರಿಗೆ ಮಾತ್ರ ಅಲ್ಲ ಸದ್ಗುರುಗಳಾಗಿದ್ದು, ಇಡೀ ವಿಶ್ವಕ್ಕೆ, ಪ್ರತಿಯೊಂದು ಚರಾಚರಕ್ಕೂ, ಎಲ್ಲ ಜೀವಿಗಳಿಗೂ ಗುರುಗಳಾಗಿದ್ರು. ಹಸು ಲಕ್ಷ್ಮಿ ಭಕ್ತಿ ಮಾತಾಡಕ್ಕೂ ನಾವು ಅದರದ್ದು ಅಷ್ಟು ನಾವು ಯೋಗ್ಯತೆಯನ್ನು ಪಡೆದಿದೀವ ಅಂತ ಅನ್ಸ್ಬಿಡುತ್ತೆ ಕೆಲವೊಂದ್ಸತಿ. ಅಷ್ಟು ಭಕ್ತಿ. ಯಾರೇ ಕುಳಿತಿರ್ಲಿ ಆಶ್ರಮದಲ್ಲಿ, ಯಾರೇ ಇರ್ಲಿ, ಎಷ್ಟು ಜನಸಂಖ್ಯೆನೇ ಇರ್ಲಿ, ಏನೇ ರಮಣರ ಬೆಳಿಗ್ಗೆ ಬರ್ತಾ ಇದ್ದಿದ್ದು. ರಮಣರ ಪಾದವನ್ನು ಸ್ವಲ್ಪ ಹೊತ್ತು ನೆಕ್ಕಿ ಅವ್ರ ಮುಂದೆನೇ ಕೂತು ಭಗವಾನ್ರವ್ರ ಕತ್ತನ್ನಾಗ್ಲಿ ಅಥವಾ ಅವ್ರ ತಲೆಯನ್ನಾಗ್ಲಿ, ಲಕ್ಷ್ಮಿ ತಲೆಯನ್ನಾಗ್ಲಿ ಸವರ್ತ ಆದ್ಮೇಲೆ ಅವಳಿಗೆ ಇಷ್ಟವಾಗಿರೋ ತಿಂಡಿ, ಇಡ್ಲಿ ಕೊಡಿ, ಬಾಳೆಹಣ್ಣು ಕೊಟ್ರ ಲಕ್ಷ್ಮಿಗೆ, ಈ ತರ ಏನಾದ್ರೂ ಒಂದು ಕೇಳಿದ ಮೇಲೇನೆ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಿದ್ದು. ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಲಕ್ಷ್ಮಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ರು. ದೇಹ ಅಂತ ಕೊಟ್ಮೇಲೆ ಒಂದಲ್ಲ ಒಂದು ನೋವು ಇದ್ದೇ ಇರುತ್ತೆ. ಆಗ ಆ ಲಕ್ಷ್ಮಿ ಕೂಡ ತುಂಬಾ ಕಷ್ಟಪಟ್ಟು ಅದಕ್ಕೂ ಮೊದಲು ಭಗವಾನ್ರು ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರೋದು. ಪ್ರತಿದಿನ ಬರ್ತಾ ಇದ್ಲು ಹೋಗ್ತಾ ಇದ್ಲು ಸಣ್ಣವಳಿರುವಾಗ, ಮತ್ತೆ ಗರ್ಭಿಣಿ ಆದ್ಮೇಲೆ ಎಲ್ಲೂ ಹೋಗಲ್ಲ, ಭಗವಾನ್ರ ಪಾದದಲ್ಲೇ ನಾನು ಇಲ್ಲೇ ಇರೋದು ಅಂತ ಕೂತ್ಬಿಟ್ಲು. ಆ ಭಕ್ತಿಯನ್ನ ಮೆಚ್ಚಿ ಪರಮಾತ್ಮ ಭಗವಾನ್ ರಮಣರು ಅಲ್ಲೇ ಗೋಶಾಲೆಯನ್ನು ಕಟ್ಕೊಡ್ತಾರೆ ರಮಣಾಶ್ರಮದಲ್ಲೇ, ಅಲ್ಲೇ ನೆಲೆಸ್ತಾಳೆ. ನಮ್ಗಳಿಗೇನಾದ್ರೂ ಮನೆ ಕೊಟ್ರೆ, ಗಿಫ್ಟ್ ಕೊಟ್ರೆ ಫಸ್ಟ್ ನೋಡ್ಬೇಕು, ಫಸ್ಟ್ ಓಪನ್ ಮಾಡಿ ನಾನು ಹಾಕೋಬೇಕು, ಇದು ತೆಗ್ದಿರೋದು ಗಿಫ್ಟ್ ನಮ್ದು, ಈ ಮನೆ ನಂದು, ಫಸ್ಟ್ ನಾನು ಹೋಗ್ಬೇಕು ಒಳಗಡೆ, ಇಷ್ಟೆಲ್ಲ ಇರುತ್ತೆ. ಹಸು ಲಕ್ಷ್ಮಿ ಗೋಶಾಲೆಗೆ ಮೊದಲು ಹೋಗ್ಬೇಕಾದ್ರೆ ನಾನು ಹೋಗಲ್ಲ, ಭಗವಾನ್ ರಮಣರು ಬಂದ ಮೇಲೇನೆ ಹೋಗೋದು. ಇದ್ಯಾಕೆ ಗೋಶಾಲೆ ಪ್ರವೇಶ ಮಾಡ್ಬೇಕಾದ್ರೆ ಲಕ್ಷ್ಮಿ ಓಡ್ತಾ ಇದ್ದಾಳಲ್ಲ ಅಂತ ಭಕ್ತರೆಲ್ಲ ಕಂಗೆಟ್ಟಿದ್ರು. ಆಗ ನೋಡಿದ್ರೆ ಭಗವಾನ್ ಹತ್ರ ಹೋಗಿ ಕೂತಿದ್ದಾಳೆ ಲಕ್ಷ್ಮಿ, ನೀವು ಬರ್ಬೇಕು, ಮೊದಲಿಗೆ ನೀವು ಬರ್ಬೇಕು. ಎಂತಹ ಭಕ್ತಿ! ಭಗವಾನ್ರು ಮೊದಲು ಬಂದು ಈಗ ಸಮಾಧಾನ ಆಯ್ತಮ್ಮ ಅಂತ ಹೇಳದ್ಮೇಲೆ ಲಕ್ಷ್ಮಿ ಮತ್ತೆ ಒಳಗಡೆ ಬಂದಿದ್ದು, ಗೋಶಾಲೆ ಪ್ರವೇಶ ಮಾಡಿದ್ದು. ಇನ್ನು ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಇನ್ನೇನು ದೇಹಾಂತ್ಯ ಆಗ್ಬೇಕಾದ್ರೆ ತುಂಬಾ ಸಂಕಟದಿಂದ ಇದ್ಲು. ಆಗ ಎಲ್ಲ ಹೇಳಿ ಕಳಿಸ್ತಾರೆ ಭಕ್ತರೆಲ್ಲ, ಭಗವಾನ್ರೇ ಬನ್ನಿ, ಲಕ್ಷ್ಮಿ ಹತ್ರ ಬಂದು ನೋಡಿ ಅಂತ ಹೇಳಿದಾಗ ಭಗವಾನ್ರು ಬಂದು ನಿಂತಾಗ, ಏನ್ ಬೇಕು ನನಗೆ? ಏನು ಬೇಡ, ಎಲ್ಲ ನೀನೆ, ಇರೋದೆಲ್ಲ ನೀನೆ ಪರಮಾತ್ಮ. ಆಕಾಶ, ಭೂಮಿ, ಈ ಜೀವ, ಈ ಜೀವಿ, ಪ್ರತಿಯೊಂದು ನೀನೆ. ನಿನ್ನ ಪಾದಗಳಲ್ಲಿ ಶರಣಾಗಿ ಇಲ್ಲೇ ಮುಕ್ತಿ ಪಡೆದ್ರೆ ಸಾಕು ಅಂತ ಬೇಡ್ಕೊಳ್ತಾಳೆ. ಲಕ್ಷ್ಮಿಯ ಹಣೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಹೊತ್ತು ತಲೆಯನ್ನ ಇಟ್ಟು, ಹಣೆಯನ್ನ ಇಟ್ಟು ಅವಳನ್ನ ಸವರ್ತಾ ಸ್ವಲ್ಪ ಹೊತ್ತು ಅಲ್ಲೇ ಭಗವಾನ್ರು ನಿಂತಿದ್ದು. ಕೆಲ ಕಾಲ ಆದ್ಮೇಲೆ, ಮಹಾಲಕ್ಷ್ಮಿ ನಾನು ಇನ್ನೂರೆಲ್ಲ
ಇನ್ನು ಹಾಲಲ್ಲಿ ಎಷ್ಟೋ ಭಕ್ತರು ಕಾಯ್ತಾ ಇದ್ದಾರೆ, ಹೊರಡ್ಲಾ ಅಂತ ಪರ್ಮಿಷನ್ ತಗೊಂಡು ಭಗವಾನ್ರು ಅಲ್ಲಿಂದ ಹೊರಡ್ತಾರೆ. ನೀನೇ ಎಲ್ಲವೂ ಆಗಿರ್ಬೇಕಾದ್ರೆ ನೀನ್ ಇಲ್ಲಿದ್ರೇನು ನನ್ನ ಜೀವ ನಿನ್ನಲ್ಲೇ ಶರಣಾಗಿದೆ ಅಂತ ಹೇಳ್ತಾಳೆ ಲಕ್ಷ್ಮಿ. ಅವರ ಪಾದಗಳಲ್ಲಿ ತನ್ನ ದೇಹಾಂತ್ಯ ಆಗತ್ತೆ. ಅದಾದ್ಮೇಲೆ ಲಕ್ಷ್ಮಿ ಮುಕ್ತಿ ಹೊಂದಿದ್ದಾಳೆ ಅಂತ ಹೇಳಿ ಭಗವಾನ್ರು ಸಮಾಧಿಯನ್ನ ಕಟ್ಟಿಸ್ತಾರೆ. ಹೀಗೆ ಭಗವಾನ್ರ ಭಕ್ತರ ಜೀವನದಲ್ಲಿ ನೋಡ್ತಾ ಇದ್ರೆ ನಾನು ಹೇಳಿದಾಗೆ ಮಾನವ ಭಕ್ತರು ಮಾತ್ರ ಅಲ್ಲ, ಅಳಗಮ್ಮ, ತಾಯಿ ಅಳಗಮ್ಮ, ಮುರುಗನಾಥ್, ಕಾವ್ಯಕಂಠ ಗಣಪತಿ ಮುನಿ, ವಿದೇಶಿಗರಾಗಿರ್ಬೋದು, ಪಾಲ್ ಬ್ರೆಂಟನ್, ಚಾಡ್ವಿಕ್, ಇನ್ನು ಎಷ್ಟೋ ಭಕ್ತರಾಗಿರ್ಬೋದು. ಅದು ಬಿಟ್ಟು ಎಲ್ಲ ಪ್ರಾಣಿಗಳೂ ಸಹ ಎಷ್ಟು ಭಕ್ತಿಯಿಂದ ಇದ್ದಾರೆ ಅನ್ನೋ ಉದಾಹರಣೆ ಕಥೆಗಳನ್ನ ಕೇಳಿಬಿಟ್ರೆ ಸಾಕು. ಗುರುಭಕ್ತಿ ಅಂದ್ರೆ ಏನು ಅಂತ ನಾವು ಒಂದೊಂದು ಕಥೆಯಿಂದಾನು ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಇನ್ನು ಮುಂದೆ ಜಾಕಿಯಿಂದ ಭಕ್ತಿ ಎಷ್ಟು ಕಲಿಬೇಕು ಅಂದ್ರೆ, ತನ್ನ ಸಣ್ಣ ವಯಸ್ಸಿನಲ್ಲೇ ಕಮಲಾ ಅನ್ನೋ ಇನ್ನೊಂದು ನಾಯಿ ಜೊತೆ ಫ್ರೆಂಡ್ ಮಾಡ್ಕೊಂಡು ಬರ್ತಾನೆ. ಆಶ್ರಮಕ್ಕೆ ಬಂದ್ಬಿಟ್ಟು ಅಲ್ಲೇ ಇರ್ಬೇಕು, ನಾನು ಇಲ್ಲೇ ಭಗವಾನ್ರು ನೋಡ್ತಾ ಇರ್ಬೇಕು ಅಂತ. ಆದ್ರೆ ಮೊದಲನೇ ಸತಿ ಬಂದಿದ್ದಾನಲ್ಲ, ಅಕ್ಕ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ನಮ್ಮ ಬ್ಯಾಲೆನಲ್ಲಿ. ಅದು ಒಂದೊಂದು ಸನ್ನಿವೇಶಗಳು, ಅದರ ಒಂದೊಂದು ಹಾಡುಗಳು ಕೇಳ್ತಾ ಇದ್ರೆ ಆ ನಿಜರೂಪ ಅಲ್ಲಿ ನಡೆದಿರೋ ಸನ್ನಿವೇಶ ಸಾಕ್ಷಿಯಾಗಿ ನಮ್ಮ ಕಣ್ಮುಂದೆ ಬಂದಂಗಿರುತ್ತೆ. ಆ ಸನ್ನಿವೇಶದಲ್ಲಿ ಭಗವಾನ್ರು ನೋಡ್ತಾರೆ, ದೂರದಲ್ಲಿ ನಿಂತಿದ್ದಾನೆ ಜಾಕಿ. ಭಗವಾನ್ರು ಕರೀತಾರೆ, ಜಾಕಿ. ಕಮಲಾ ಹೇಳ್ತಾಳೆ, ಭಗವಾನ್ರೇ ಜಾಕಿ ಅಂತ ಅಂದಾಗ, ಪಾಪ ಒಳಪ್ಪ, ಹತ್ರ ಬಾ ಪಾ, ಭಗವಂತ ನಮ್ಮನ್ನ ಕರಿತಾ ಇದ್ದಾನೆ, ಹತ್ರ ಬಾ, ಇಲ್ವಾ ಅಂತ. ನಮ್ಮ ಮನಸ್ಸು ದೂರ 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 ಹೋಗಕ್ ಟ್ರೈ ಮಾಡ್ತಾ ಇದೆ ಯಾವಾಗ್ಲೂ. ಈ 1 hour ಅಥವಾ 1.5 hour ಈ ಮಾತೆಲ್ಲ ಕೇಳಿದ್ಮೇಲೆ ಮತ್ತೆ ಮನಸ್ಸು ಬೇರೆ ಕಡೆ ಹೋಗ್ಬಿಡುತ್ತಾ? ಬೇಡ, ಪರಮಾತ್ಮನಲ್ಲೇ ಸದಾ ಲೀನನಾಗ್ಲಿ. ಭಗವಾನ್ ಹೇಳಿರೋ ಹಾಗೆ ಆತ್ಮವಿಚಾರ ನಾವೇನೇ ಮಾಡ್ತಾ ಇದ್ರು, ಸಂಸಾರಿ ಆಗಿರ್ಲಿ, ಸನ್ಯಾಸಿ ಆಗಿರ್ಲಿ, ಯಾವ ಕೆಲಸ ಮಾಡ್ತಾ ಇರ್ಲಿ, ಆಫೀಸ್ ವರ್ಕ್ ಮಾಡ್ತಾ ಇರ್ಲಿ, ಬಿಡುವಿನ ವೇಳೆ ಇರ್ಲಿ, ಯಾವಾಗ್ಲೂ ಆತ್ಮದಲ್ಲಿ ಲೀನವಾಗಿರ್ಲಿ. ಹಾಗೆ ಭಕ್ತಿಯಿಂದ ನಾವೆಲ್ಲ ಬೇಡ್ಕೊಳ್ಳೋಣ. ಆ ಜಾಕಿಗೆ ಸಿಕ್ಕದ ಹಾಗೆ, ಬಾಪ ಹತ್ರ ಬಾ ಅಂದ್ರಲ್ಲ, ಹಾಗೆ ನಾವು ಹತ್ರ ಹೋಗೋಣ. ಆಗ ಭಗವಾನ್ ಹತ್ರ ಬಂದು ಕೂತ್ಕೊಂಡು ಅವ್ರನ್ನೇ ನೋಡ್ತಾ ಇರ್ತಾನೆ. ಅವ್ರ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಜನ ನಾಯಿಗಳು ಕಿಟಕಿ ಹತ್ರ ಬಂದು ಕರಿತಾ ಇರ್ತಾರೆ, ಬೋ ಬೋ ಅಂತ ಬಗಳ್ತಾ ಇರ್ತಾರೆ. ಆಗ ಜಾಕಿಗೂ ಮನ್ಸು, ಏನು ಇದೆಲ್ಲ ಎಲ್ಲರೂ ಬೊಗಳ್ತಾ ಇದ್ದಾರಲ್ಲ, ನನ್ ಕರಿತಾ ಇದ್ದಾರಲ್ಲ ಅಂತ ಆ ಕಡೆ ನೋಡುವಾಗ ಭಗವಾನ್ರು, ಜಾಕಿ ನೋಡ್ಬೇಡ, ಹೊರಗಡೆ ನೋಡಿದ್ರೆ ತಾನೇ ನಿನ್ ಮನ್ಸು ಚಂಚಲ ಆಗತ್ತೆ, ನಿನ್ನೊಳಗೆ ನೀನ್ ನೋಡು, ಕಣ್ಮುಚ್ಚು, ಧ್ಯಾನವನ್ನು ಮಾಡು ಅಂತ. ಎಂತ ಅದ್ಭುತ! ನಾವಿನ್ನು ಮಾನವರಲ್ಲೇ ಸಮಾನತೆ ಕಂಡುಕೊಳ್ಳೋದ್ರಲ್ಲಿದ್ದೇವೆ. ಮಾನವ, ಪ್ರಾಣಿ, ಜೀವಿ ಎಲ್ಲ ಒಂದೇ. ಪ್ರತಿಯೊಂದು ಚರಾಚರವು ಸಮಾನ. ಭಗವಾನ್ರು ನಾಯಿಗೂ ಹೇಳ್ಕೊಡ್ತಾರೆ, ಜಾಕಿ ಅನ್ನೋ ನಾಯಿಗೂ ಹೇಳ್ಕೊಡ್ತಾರೆ, ನಿನ್ನೊಳಗೆ ನೀನ್ ನೋಡ್ಕೊ. ಎಷ್ಟು ಪರಿಪಕ್ವನಾಗಿದ್ದ ಜಾಕಿ ಅಂದ್ರೆ ಭಗವಾನ್ರೇ ಅವರ ಮನಸ್ಸೊಳಗಡೆನೆ ನೋಡು ಅಂತ ಹೇಳಿದ ತಕ್ಷಣ ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡ್ತಾನೆ. ಪ್ರತಿನಿತ್ಯ ಇದೇ ಮಾಡ್ತಾ ಬರ್ತಾನೆ. ಅವನಿಗೂ ಕೊನೆಯ ದಿನಗಳಲ್ಲಿ ದೇಹಕ್ಕೆ ತುಂಬಾ ಕಷ್ಟ, ಕೆಲವೊಂದು ರೋಗ ರುಜಿನಗಳಿಂದ ಬಳಲ್ತಾ ಇರ್ತಾನೆ. ಆವಾಗ್ಲೂ ಭಗವಾನ್ರ ಧ್ಯಾನದಲ್ಲೇ ಇರ್ತಾನೆ. ನನ್ನಂತವನಿಗೂ ದೀಕ್ಷೆ ಕೊಟ್ಟಿದ್ಯಾ, ಇನ್ನೇನ್ ಬೇಕು ಭಗವಂತ? ಬೀದಿ ಅಲ್ಕೊಂಡು ಸಿಕ್ಕಿದ್ದನ್ನೆಲ್ಲ ಮೂಸಿ, ಏನೇನ್ ಸಿಗುತ್ತೋ ಅದನ್ನೆಲ್ಲ ನೆಕ್ಕಿ ಎಲ್ಲೋ ಹೋಗ್ತಾ ಇದ್ದಿದ್ದಿ ಮನ್ಸು, ಅದನ್ನೂ ಕರೆದು ನಿನ್ನ ಪಾದದಲ್ಲಿ ಇರಿಸ್ಕೊಂಡು ನನಗೂ ದೀಕ್ಷೆಯನ್ನು ಕೊಟ್ಟಿದ್ಯಲ್ಲ, ಇನ್ನೇನ್ ಬೇಕು ಈ ಜೀವನದಲ್ಲಿ? ಇನ್ನೇನು ಬೇಡ, ಸದಾ ನಿನ್ನಲ್ಲಿ ಭಕ್ತಿಯಿಂದ ಇರೋ ಹಾಗೆ ಮಾಡುವಂತ ಜಾಕಿ ನಾಯಿಂದ ಕಲಿಬಹುದು. ಇನ್ನು ಕೋತಿಗಳು ಎಷ್ಟು ಮಟ್ಟಿಗೆ ಭಕ್ತಿಯಿಂದ ಇದ್ವು ಅಂದ್ರೆ, ಎಲ್ಲ ಕೋತಿಗಳು ತುಂಬಾ, ನಾವೇ ಎಷ್ಟು ವಿಚಲಿತ ಅಂತ ಗೊತ್ತು, ಇನ್ನು ಕೋತಿಗಳ ಬಗ್ಗೆ ಹೇಳಂಗೇ ಇಲ್ಲ. ಅದಕ್ಕಿಂತ ಜಾಸ್ತಿ ನಮ್ಮ ಮನ್ಸು ಕಂಪೇರ್ ಮಾಡ್ತಾ ಇದ್ರೆ
ಎಲ್ಲ ಕೋತಿಗಳು ಒಂದ್ಸತಿ ತುಂಬಾ ಆಟ ಆಡ್ಕೊಂಡು ಓಡಾಡ್ಕೊಂಡು ಎಲ್ಲ ಗಲಾಟೆ ಮಾಡ್ತಾ ಇದೆ ಫಲಾಕೊತ್ತು ಅನ್ನೋ ಜಾಗದಲ್ಲಿ. ಭಗವಾನರು ಆಶ್ರಮದಿಂದ ಕೆಲವೊಂದಷ್ಟು ತಿಂಡಿಗಳನ್ನ ತಗೊಂಡು ಫಲಾಕೊತ್ತು ಅನ್ನೋ ತೋಟಕ್ಕೆ ಬಂದು ಕೂತ್ಕೊಂಡು ಒಂದು ಜಾಗದಲ್ಲಿ ಅವುಗಳಿಗೆಲ್ಲ ಕೊಡಬೇಕು ಅಂತ ಬಂದಿರ್ತಾರೆ. ಅವ್ರು ಬರ್ತಾ ಇದ್ದಾರೆ ಎನ್ನುವಾಗ ಎಲ್ಲ ಕೋತಿಗಳು ಕೂತ್ಕೊಂಡಿದೆ ಒಟ್ಟಿಗೆ ಸಾಲಾಗಿ ಎಲ್ಲ ಬಂದು ಕೂತ್ಕೊಂಡ್ಬಿಟ್ಟು ಧ್ಯಾನ ಮಾಡ್ತಾ ಇದ್ದಾರೆ. ಭಗವಾನರು ಬಂದ್ರು ನಮಸ್ಕಾರ ಮಾಡಿ ಭಕ್ತಿಯಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಕೇಳಕ್ಕೆ ಎಷ್ಟು ಆನಂದವಾಗಿದೆ. ಕೋತಿಗಳು ಧ್ಯಾನ ಮಾಡ್ತಾ ಇದೆ ಭಕ್ತಿ ಇದೆ ಅಂದ್ರೆ. ಅಷ್ಟರಲ್ಲೂ ಒಂದು ಕೋತಿ ಕಣ್ತಗ್ದು ಏನಾಗ್ತಾ ಇದೆ, ಎಲ್ಲಿಗೋಗೋಣ ಅಂತ ಯೋಚಿಸ್ತಾ ಇದೆ. ಭಗವಾನರು ಯಾವ ಸಾಮ್ರಾಜ್ಯ ಮುಳುಗೋಗ್ತಾ ಇದೆ, ಕಣ್ಣು ಮುಚ್ಚಿ ಧ್ಯಾನ ಮಾಡು, ಕುಳಿತುಕೋ ಅಂತ ಹೇಳಿದ ತಕ್ಷಣ ನೋ ಸೆಕೆಂಡ್ ಥಾಟ್, ಏನೂ ಇಲ್ಲ, ಅಲ್ಲೇ ಧ್ಯಾನಸ್ಥನಾದ. ಆ ಪರಮಾತ್ಮನ ಆತ್ಮದ ಬೆಳಕು ಹೇಗೆ ವಿಸ್ತರಿಸಿತ್ತು ಅಂದ್ರೆ ಎಲ್ಲ ಜೀವಿಗಳಲ್ಲೂ ಅವರನ್ನು ನೋಡಿದ ತಕ್ಷಣ ಮೌನ, ಭಕ್ತಿ, ಧ್ಯಾನ. ನಮ್ಗೆಲ್ಲ ಆ ಪರಮಾತ್ಮ ಸಿಕ್ಕಿರೋದು ಹೇಗಿದೆ ಅಂದ್ರೆ, ನಮಗೊಂದು ನಿಧಿಯಂತೆ ಲಭಿಸಿದ ರಮಣ, ಜೀವನದಿ ನಮಗೊಂದು ನಿಧಿಯಂತೆ ಲಭಿಸಿದ ರಮಣ, ಏನು ಅರಿಯದ ನನ್ನನ್ನೇ ನಿಂದಯ ಸೇವೆಗೆ ನೀ ತಂದೆ, ಏನು ಅರಿಯದ ನನ್ನನ್ನೇ ನಿನ್ನಯ ಸೇವೆಗೆ ನೀ ತಂದೆ, ಎಲ್ಲ ಕೊಡುತಿಹ ರಮಣಯ್ಯ, ಎಲ್ಲ ಕೊಡುತಿಹ ರಮಣಯ್ಯ, ನಿಂದನ್ನು ನಾನೇನು ಕೇಳನಯ್ಯ. ಏನ್ ಕೇಳಲಿ, ಎಲ್ಲ ಕೊಟ್ಬಿಟ್ಟಿದ್ಯಾ ನೀನು, ಏನು ಬೇಡ ಈ ಜೀವಕ್ಕೆ. ಭಕ್ತಿ ಕೊಡು, ನಿನ್ ಪಾದದಲ್ಲೇ ಇರಿಸ್ಕೊ, ಎಲ್ಲೂ ಕಳಿಸ್ಬೇಡ. ಇಷ್ಟು ಬಿಟ್ಟು ನಾನು ಇನ್ನೇನು ಕೇಳ್ಬೋದು. ಇನ್ನು ಒಂದು ಭಕ್ತಿಯನ್ನ ಕಲಿಬೇಕು ಅಂದ್ರೆ ನಾವು ತಾಯಿ ಪ್ರೀತಿ ಎಷ್ಟು ಮುಖ್ಯನೋ ಆ ರೀತಿ ಇರಬೇಕು, ನಮ್ಮ ಭಕ್ತಿನೂ ಹಾಗಿರ್ಬೇಕು. ನಾವು ಗುರುಗಳಿಗೆ ಹೇಗೆ ಎಷ್ಟೆಷ್ಟು ಹತ್ರ ಆಗ್ತಾ ಇದೀವೋ ಅಷ್ಟೆಷ್ಟು ಗುರುಗಳಿಂದ ನಮಗೆ ಸಾಕ್ಷಾತ್ಕಾರ, ಗುರುಗಳಿಂದ ನಮಗೆ ಬೆಳಕು, ಜ್ಞಾನ ಸಿಗತ್ತೆ. ಇಷ್ಟೆಲ್ಲ ಜೀವಿಗಳ ಬಗ್ಗೆ ಕೇಳಿದ್ಮೇಲೆ ಒಂದು ಅಳಿಲು ಕಥೆನೂ ಹೇಳಬೇಕು ಅನಿಸ್ತಾ ಇದೆ. ತುಂಬಾ ಆಶ್ರಮದ ಹಾಲಲ್ಲಿ ತುಂಬಾ ಅಳಿಲುಗಳು, ಎಲ್ಲವಕ್ಕೂ ಭಗವಾನರು ಒಂದಷ್ಟು ಗೋಡಂಬಿಗಳನ್ನು ಕೊಡ್ತಾ ಇರ್ತಾರೆ. ಹೇಗೆ ಕೊಡ್ತಾ ಇರ್ತಾರೆ ಅಂದ್ರೆ, ಸುಮ್ಮನೆ ಒಂದೊಂದು ಎಲ್ಲರಿಗೂ ಕೊಟ್ಬಿಡಕ್ಕಲ್ಲ, ಅದಕ್ಕೆ ಅರ್ಧನೇ ತಿನ್ನುವಷ್ಟು ಶಕ್ತಿ ಇದೆ. ಸುಮ್ಮನೆ ಇನ್ನು ಎಕ್ಸ್ಟ್ರಾ ಸಿಕ್ಕಿರೋ ತಿನ್ಬಿಟ್ಟು ಬಿಸಾಕ್ಬಿಡುತ್ತೆ, ಅಥವಾ ಹೊಟ್ಟೆ ಕೆಡಿಸ್ಕೋಬಹುದು ಜಾಸ್ತಿ ತಿಂದು. ವಿಶ್ವದ ತಾಯಿ ಭಗವಾನ್ ರಮಣ, ಅವ್ರಿಗೆ ಗೊತ್ತಿಲ್ವಾ ನಮ್ಗೆ ಎಷ್ಟು ಕೊಡ್ಬೇಕು ಅಂತ. ಸೊ ಅಷ್ಟಷ್ಟನ್ನೇ ಮುರಿದು ಎಲ್ಲ ಅಳಿಲ್ಗೂ ಕೊಡ್ತಾ ಇದ್ದಾರೆ. ಕಾಯೋ ತಾಳ್ಮೆ ಇದೆಯಾ ನಮ್ಗೆ? 10ನೇ ಲೈನಲ್ಲಿ ಇದ್ದೀನಿ ಸರ್, ದೂರ ಸಿಗ್ತಾ ಇಲ್ಲ ನನ್ಗಿನ್ನು, ಪ್ರಸಾದ ಸಿಕ್ಕಿಲ್ಲ. ಸೀನಿಯರ್ ಸಿಟಿಸನ್, ಸ್ವಲ್ಪ ಮುಂದೆ ಬಿಟ್ಬಿಡಿ, ಕೈಲಾಗಲ್ಲ, ಮುಂದೆ ಕುಡ್ಕೊಂಡ್ಬಿಡ್ಲ, ಅಲ್ಲಿ ಬರಲ್ಲ, ಏನೋ ಒಂದು ಕಾರಣ ಇರತ್ತೆ ನಮ್ಗೆ. ಯಾರು ತಪ್ಪು ತಿಳ್ಕೊಬೇಡಿ ಈ ತರ ಹೇಳ್ತಾ ಇದ್ದೀನಿ ಅಂತ. ಬಟ್ ನಮ್ಮ ಮನಸ್ಸು ಆ ಥರ ಅನ್ನಕ್ಕೆ, ಬೇಗ ಹೋಗ್ಬೇಕು, ತಗೊಂಡ್ಬಿಡ್ಲ ನಾನು, ಆ ಥರ. ಆ ಚಿಕ್ಕ ಅಳಿಲೂನು ಒಂದು ತುಂಟ ಅಳಿಲು, ಸಿಗ್ತಾ ಇಲ್ಲ ನನ್ಗಿನ್ನೂ ಸಿಕ್ಕಿಲ್ಲ ಅಂತ ಓಡಾಡ್ತಾ ಇದೆ ಎಲ್ಲ ಕಡೆ. ಕೊನೆಗೆ ಸಿಕ್ಲಿಲ್ವಲ್ಲ ಅನ್ನೋ ಗಾಬರಿಗೆ ಭಗವಾನ್ ರಮಣವ್ರ ಬೆರಳನ್ನು ಕಚ್ಬಿಡುತ್ತೆ. ನಾವು ಹಾಗೆ ಅಲ್ವಾ, ಇಂಪೇಷಂಟ್, ತೀರಾ ತಾಳ್ಮೆನೇ ಇಲ್ಲ. ಸೊ ಭಗವಾನ್ರ ಕೋಪ ಬಂದ್ಬಿಡುತ್ತೆ. ತಾಳ್ಮೆನೇ ಇಲ್ಲ ನಿನ್ಗೆ, ಹೋಗು ನೀನೇ ತಗೋ, ನಾನು ಕೊಡಲ್ಲ ನಿನ್ಗೆ ಊಟ. ತಕ್ಷಣ ಬೇಸರ ಆಗೋಯ್ತು ಅಳಿಲಿಗೆ, ತನ್ನ ತಪ್ಪರಿವಾಯ್ತು, ಜೋರಾಗಿ ಅಳಕ್ ಶುರು ಮಾಡ್ತು. ಭಗವಾನ್ ಹೋಗ್ತಾರ, ತಪ್ಪು ಮಾಡಿ ತಪ್ಸ್ಕೋಬೋದಾ ಕಣ್ಣೀರಿಂದ? ಶಿಕ್ಷೆ ಆಗ್ಲೇಬೇಕಲ್ವಾ ಯಾವ ತಪ್ಪಾದ್ರೂ. ಸರಿ ಭಗವಾನ್ರು, ಇಲ್ಲ ನಾನು ಕೊಡಲ್ಲ, ನೀನೇ ತಗೋ ಕಾಳು ಅಂತೇಳಿ ಡಬ್ಬಿ ಇಟ್ಬಿಡ್ತಾರೆ. ಮತ್ತೆ ಆ ಅಳಿಲು ಒಂದಿನ ಅಲ್ಲ 2 ದಿನ
ಅಳ್ತಾನೆ ಕೂತಿದೆ, ತಿಂತಾ ಇಲ್ಲ. ಭಗವಾನರು ನೋಡ್ತಾ ಇದ್ದಾರೆ, ಇದಿನ್ನೂ ಅಳ್ತಾನೆ ಇದೆಯಲ್ಲ, ತಿಂದೇ ಇಲ್ವಲ್ಲ. ಕರುಣಾಮಯಿ. ನಾವು ತಪ್ಪು ಮಾಡಿದ್ರು ಆ ಭಗವಂತ ಕರುಣಾಮಯಿ, ಸದಾ ಕ್ಷಮಿಸಿ ನಮ್ಮನ್ನ ಮತ್ತೆ ಮತ್ತೆ ಅವ್ರ ಹತ್ರ ಹೇಳ್ಕೊಳ್ತಾರೆ. ನಾವು ಆ ಭಕ್ತಿಯನ್ನ ಬಿಡದೆ ಅವ್ರ ಹತ್ರ ಇರ್ಬೇಕಷ್ಟೆ. ಆ ಅಳಿಲು ಅಳ್ತಾ ಬಂದು ಭಗವಾನ್ ಹತ್ರ ಕೇಳ್ತು, ಸಾರಿ, ಇನ್ಮೇಲೆ ಈಗ ಮಾಡಲ್ಲ. ಸರಿ ತುಂಟ, ಊಟ ಬೇಡವಾ ನಿನ್ಗೆ, ಹೀಗೆ ಅಳ್ತ್ಕೊಂಡು ಕೂತಿರ್ತೀಯಾ ಅಂತ ಕೇಳಿದಾಗ, ನನ್ನ ಕಾಳು ರುಚಿ ಇಲ್ಲ, ನಿನ್ ಪ್ರೀತಿ ಇದೆಯಲ್ಲ ಆ ಕಾಳಿಗಿಂತ ಜಾಸ್ತಿ, ಅದಕ್ಕಿಂತ ಓವರ್ ಟೇಸ್ಟ್. ಯಾವ ಸ್ವೀಟು ಯಾವ ಕಾಳು ಅದಕ್ಕೆ ಸಮಾನ ಇಲ್ಲ. ನೀನ್ ಪ್ರೀತಿಯಿಂದ ಕೊಡ್ತೀಯಲ್ಲ ಅದು ಸಿಹಿ ಬೇಕು ನನಗೆ ಅಂತ ಕೇಳಿದಾಗ ಭಗವಾನ್ ಕರುಣೆಯಿಂದ ಕಾಳನ್ನ ಎತ್ತು ಕೊಡ್ತಾರೆ. ನಮ್ಮ ಭಕ್ತಿನೂ ಈ ಅಳಿಲ್ ತರ, ಜಾಕಿ ನಾಯ್ ತರ, ಒಳ್ಳಿ ಜಿಂಕೆ ತರ, ಹಸು ಲಕ್ಷ್ಮಿ ತರ ಕಷ್ಟ ಆದ್ರೂ ಎಲ್ಲವನ್ನು ಸಹಿಸ್ಕೊಂಡು, ದೇಹದ ಅರಿವೇ ಇಲ್ಲದೆ ಇದ್ರೂ ಏನು ತೊಂದರೆ ಇಲ್ಲ, ಇದೇ ತಾನೇ ಆಗ್ತದೆ, ಇಟ್ಸ್ ಓಕೆ ಅಂತ ಸಹಿಸ್ಕೊಂಡಿರೋ ಅಳಗಮ್ಮ ತರ ಇನ್ನು ಎಷ್ಟೋ ಭಕ್ತರು, ಹೆಚ್ಚಮ್ಮ, ಶಾಂತಮ್ಮ, ಇನ್ನು ಎಷ್ಟೋ ಜನ ಭಕ್ತರುಗಳ ಹಾಗೆ ನಾವು ಭಕ್ತಿಯಿಂದ ಆ ಭಗವಂತನ ಪಾದದಲ್ಲೇ ಇರಬೇಕು. ಅದೊಂದನ್ನೇ ಬೇಡ್ಕೊಳ್ತಾ ಇರಬೇಕು. ಆ ಗುರುಭಕ್ತಿ ನಮ್ಮೆಲ್ಲರಲ್ಲೂ ಸಿಕ್ಲಿ. ಇನ್ಯಾವುದೂ ಡೌಟೇ ಇರಬಾರ್ದು. ಯಾರನ್ನ ಗುರುವಾಗಿ ಸ್ವೀಕರಿಸ್ಬೇಕು, ಯಾರು ನಮಗ್ ಗುರು, ಯಾವ ಡೌಟು ಇಲ್ಲ. ಗುರು ರಮಣ ನಮ್ಮ ಬಾಳಲ್ಲಿ ಬಂದಾಯ್ತು, ನಾವು ಸದ್ಗುರು ರಮಣರ ಬಾಳಲ್ಲಿ ಹೋಗಾಯ್ತು, ಅವ್ರ ಬಲೆಗೆ ಸಿಕ್ಕಾಕೊಂಡಾಯ್ತು. ಮತ್ತಿನ್ನೆಲ್ಲೂ ತಪ್ಪಿಸ್ಕೊಳ್ಳೋದೇ ಬೇಡ. ಅದರಲ್ಲೇ ಮುಳುಗಿ ಅವರಲ್ಲೇ ಲೀಲನಾಗ್ಬಿಡ್ಬೇಕು. ಅವ್ರು ತೋರಿಸಿರುವಂತಹ ಆತ್ಮ ವಿಚಾರದ ದಾರಿಯಲ್ಲೇ ಮುಳುಗಿ ಆತ್ಮ ಜ್ಞಾನವನ್ನ ಪಡಿಬೇಕು. ನಮ್ಮ ಪ್ರತಿಯೊಬ್ಬರ ಮುಖ್ಯ ಕರ್ತವ್ಯನೇ ಅದು. ಆ ಭಕ್ತಿ ಅನ್ನೋದು ಒಂದು ನಮ್ಮಲ್ಲಿ ಇದ್ಬಿಟ್ರೆ, ಶ್ರದ್ಧೆ ಇದ್ರೆ ನಾವು ಅವ್ರು ತೋರಿಸಿರೋ ದಾರಿಯನ್ನ ಖಂಡಿತ ಪಾಲಿಸ್ಬೋದು. ಒಂದು 5 ನಿಮಿಷಗಳ ಕಾಲ ಆತ್ಮ ವಿಚಾರವನ್ನ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಯಾವುದೇ ಒಂದು ಥಾಟ್ ಬಂದ್ರೇನು, ಆ ಥಾಟ್ ಬಂದಾಗ ಆಲೋಚನೆಗಳು ನಮ್ಮಿಂದ ಹೊರ ಬಂದಾಗ ಈ ಯೋಚನೆ ಯಾರಿಗೆ ಅಂತ ಕೇಳಿದ ತಕ್ಷಣ ಎಲ್ರಿಗೂ ಉತ್ತರ ಸಿಕ್ಕೇ ಸಿಗತ್ತೆ, ನನಗೆ ಅಂತ. ಆ ನನಗೆ ಇದ್ಯಾಕೆ, ಇದೇನು ಅಂತ ಕೇಳಿದಿರಾ, ಇದು ಯಾರಿಗೆ, ಆ ನಾನು ಯಾರು ಅನ್ನೋ ವಿಚಾರದಲ್ಲಿ ತೊಡಗಿ ಮುಂದೆ ಯಾವುದೇ ಪ್ರಶ್ನೆಗಳು ಉದ್ಭವ ಆಗದೇ ಇರಲಿ ಅಂತ ಮೌನದಲ್ಲೇ ಮುಳುಗಿ ಒಂದು 5 ನಿಮಿಷಗಳ ಕಾಲ ಭಗವಾನ್ ರಮಣರು ತೋರಿರುವಂತಹ ಆತ್ಮವಿಚಾರವನ್ನ ಈಗ ಮಾಡೋಣ.